ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಮೆಜಾರಿಟಿ ಕಮೆಂಟ್ಸ್ ಯಾವ ಒಂದು ಟಾಪಿಕ್ ಮೇಲೆ ಬರುತ್ತೆ, ಡೆಫಿನೆಟ್ಲಿ ಆ ಒಂದು ಟಾಪಿಕ್ನ ತಗೊತೀನಿ. ಆಲ್ ರೈಟ್, ಸೊ ಎಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಗೈಸ್ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಇದೊಂಥರ ಪಾರ್ಟ್ 3 ಅಂತಾನೆ ಹೇಳ್ಬೋದು. ಬಿಕಾಸ್ ಪಾರ್ಟ್ 1 ಅಲ್ಲಿ ನಾನು ನಿಮ್ ಲೈಫ್ ಅಲ್ಲಿ ಯಾರು ಬರ್ತಾ ಇದಾರೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಪಾರ್ಟ್ 2 ಅಂದ್ರೆ ಸೆಕೆಂಡ್ ವಿಡಿಯೋದಲ್ಲಿ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಹೆಂಗಿದೆ, ಲೈಕ್ ಲಾಂಗ್ ಟರ್ಮ್ ವರೆಗೂ ಈ ಪರ್ಸನ್ ನೀವು ನಂಬೋದಾ, ಕೌಂಟ್ ಮಾಡ್ಬೋದಾ, ಮೇನ್ ಆಗಿ ಅದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಹೇಳಿದೀನಿ. ಇದೊಂಥರ ನೀವು ಪಾರ್ಟ್ 3 ಅಂತಾನೆ ಅನ್ಕೋಬಹುದು. ಒಬ್ಬೊಬ್ರು ಫ್ರೆಶ್ ಆಗಿ ಕೂಡ ತಗೋಬಹುದು. ರೈಟ್, ಈ ಪರ್ಸನ್ ಏನ್ ಹೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಮನ್ಸಲ್ಲಿರೋ ಒಂದು ವ್ಯಕ್ತಿ ನಿಮ್ಮಿಂದ ಏನಾದ್ರು ಒಂದು ಹೈಡ್ ಮಾಡ್ತಾ ಇದಾರೆ ಅಂತ ನಿಮಗೆ ಅನ್ಸ್ತಾ ಇದೆ. ಡೆಫಿನೆಟ್ಲಿ ಅದಕ್ಕೆ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದೀರಾ ಅಂತಾನೆ ಹೇಳ್ಬೋದು. ರೈಟ್, ಸೊ ಏನದು, ವಾಟ್ ಆರ್ ದೇ ಹೈಡಿಂಗ್ ಫ್ರಮ್ ಯು, ಇದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಲ್ ರೈಟ್, ಸೊ ಆಪ್ಷನ್ಸ್ ಇರುತ್ತೆ ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ಬರುತ್ತೆ. ಆಲ್ರೆಡಿ ಆಪ್ಷನ್ಸ್ ನ ನೋಡಿದೀರಾ, ರೈಟ್? ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅಂತ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಂಡು ಚೂಸ್ ಮಾಡಿದೀರಾ ಅಂತ. ಅಂಡ್ ಯಾರಿಗೆಲ್ಲ ಇನ್ನೂ ಚೂಸ್ ಮಾಡೋಕ್ಕಾಗಿಲ್ಲ, ಪಾಸ್ ಮಾಡ್ಬೋದು. ಎಟ್ ಎನಿ ಮೂಮೆಂಟ್ ಪಾಸ್ ಮಾಡಿಬಿಟ್ಟು ಫೋಕಸ್ ಮಾಡಿ. ಓಕೆ, ಯಾವುದು ನಿಮ್ಮ ಒಂದು ಲೈಫ್ಗೆ ರಿಲೇಟ್ ಆಗುತ್ತೆ ಆ ಇಮೇಜ್ನ ನೀವು ಕಣ್ ಮುಚ್ಕೊಂಡು ಚೂಸ್ ಮಾಡ್ಬೋದು, ನೆನಪಿಸ್ಕೊಂಡು. ರೈಟ್, ಸೊ ಇವಾಗ ಫಸ್ಟ್ ಆಪ್ಷನ್ ಅವ್ರಿಗೆ ಹೋಗೋಣ. ಸೊ ಎಸ್, ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ನೋಡೋಣ, ನಿಮ್ಮ ವ್ಯಕ್ತಿ ಅಂದ್ರೆ ನಿಮ್ಮ ಮನ್ಸಲ್ಲಿರೋ ಒಂದು ಪರ್ಸನ್ ನಿಮ್ಮಿಂದ ಏನ್ ಹೈಡ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ. ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ಅಂತ ಕೂಡ ನೋಡೋಣ. ಅಂಡ್ ನಿಮಗದು ಯಾವ ತರ ಎಫೆಕ್ಟ್ ಆಗುತ್ತೆ ನಿಮ್ಮ ಫ್ಯೂಚರ್ಗಾಗಿರ್ಬೋದು, ನಿಮಗೆ ಎಮೋಷನಲಿ ಆಗಿರ್ಬೋದು, ಫೀಲಿಂಗ್ಸ್ ವೈಸ್ ಆಗಿರ್ಬೋದು, ನಿಮಗೆ ಯಾವ ತರ ಅದು ಎಫೆಕ್ಟ್ ಮಾಡುತ್ತೆ ಅಂತ ಜನರಲ್ ಆಗಿ ನೋಡೋಣ. ಆಲ್ ರೈಟ್, ಸೊ ಗೈಸ್ ಹೋಗೋದಕ್ಕೂ ಮುಂಚೆ ಆಸ್ ಯೂಶುವಲ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತ. ಅಂಡ್ ಎಸ್, ರಿವರ್ಸ್ ಎಲ್ಲ ತಗೊಳ್ಳೋದೆ ನಾನು. ಫಸ್ಟ್ ಕಾರ್ಡ್ ಬಂದ್ರೆ ನಿಮಗೆ ಏಸ್ ಆಫ್ ವಾಂಡ್ಸ್. ಸೆಕೆಂಡ್ ಕಾರ್ಡ್ ಬಂದ್ರೆ ನಿಮಗೆ 3 ಆಫ್ ಪೆಂಟಕಲ್ಸ್, 2 ಆಫ್ ವಾಂಡ್ಸ್ ಥರ್ಡ್ ಕಾರ್ಡ್ ಆಗಿ ಬಂದಿದೆ. ಸೊ ಕಾರ್ಡ್ ಕಾಂಬಿನೇಷನ್ 3 ಬಂದ್ಬಿಟ್ಟು ಇಟ್ಸ್ 3 ಆಫ್ ದೆಮ್ ಆರ್ ಮೈನರ್ ಆರ್ಕಾನಾ. ಸೊ ಡೆಫಿನೆಟ್ಲಿ ಇಟ್ಸ್ ಎನ್ ಇಂಡಿಕೇಶನ್, ಪಾಸಿಬಿಲಿಟಿ ಇದೆ ರೀಸೆಂಟ್ ಆಗಿ ನೀವು ಇವ್ರನ್ನ ಮೀಟ್ ಆಗಿರೋದು, ರೀಸೆಂಟ್ ಆಗಿ ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ನಿಮಗೆ ಸಿಕ್ಕಿರೋದು, ಅಥವಾ ರೀಸೆಂಟ್ ಆಗಿ ನೀವು ಕನೆಕ್ಟ್ ಆಗಿರೋದು, ರೀಸೆಂಟ್ ಆಗಿ ಒಂಥರ ಓಪನ್ ಅಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದು. ಬಿಕಾಸ್ ಏಸ್ ಆಫ್ ವಾಂಡ್ಸ್ ಅಂದ್ರೆ ಇಟ್ಸ್ ಒಂಥರ ಅರ್ಲಿ ಎನರ್ಜಿ, ಇದು ಅರ್ಲಿ ಎಕ್ಸೈಟ್ಮೆಂಟ್. ಆ ಸ್ಟಾರ್ಟಿಂಗ್ ಮೀಟ್ ಆದಾಗ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದನ್ನ ನಾವು ಏಸ್ ಆಫ್ ವಾಂಡ್ಸಿಗೆ ಹೇಳ್ಬೋದು. ಅಂಡ್ ಅಗೇನ್ 3 ಆಫ್ ಪೆಂಟಕಲ್ಸ್ ಕೂಡ ಅರ್ಲಿ ಡಿಸ್ಕಷನ್ ಅಂತಾನೆ ಹೇಳ್ಬೋದು. ಅಂಡ್ 2 ಆಫ್ ವಾಂಡ್ಸ್ ಅ ಬಿಟ್ ಆಫ್ ಸ್ಟಾಗ್ನೆಂಟ್ ಕಾರ್ಡ್ ಇದು. ಬಟ್ ಲೆಟ್ಸ್ ಗೋ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಆಲ್ ರೈಟ್, ಸೊ ಫಸ್ಟಿಗೆ ಬಂದ್ರೆ ನಿಮಗೆ ಏಸ್ ಆಫ್ ವಾಂಡ್ಸ್. ಸೊ ಏನ್ ಹೈಡ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಈ ಪರ್ಸನ್ಗೆ ಏನೋ ಒಂದು ನ್ಯೂ ಬಿಗಿನಿಂಗ್ ನಿಮ್ ಕಡೆಯಿಂದ ಬೇಕು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಒಂದು ಜನರಲ್ ಆಗಿ ಸ್ವಲ್ಪ ಕ್ಲೋಸ್ ಆಗೋದಾಗಿರ್ಬೋದು, ಸ್ವಲ್ಪ ಓಪನ್ ಅಪ್ ಆಗೋದಾಗಿರ್ಬೋದು, ಸಮ್ ಫಾರ್ಮ್ ಆಫ್ ಥಿಂಗ್. ಅಂದ್ರೆ ಮೇ ಬಿ ಇಷ್ಟ ದಿನ ಜಸ್ಟ್ ನಿಮ್ಮ ಫೇಸ್ ನೋಡ್ತಾ ಇದ್ದಾರೆ, ಮೇ ಬಿ ಜಸ್ಟ್ ಹಾಯ್ ಬಾಯ್ ಹೇಳ್ತಾ ಇದ್ದಾರೆ. ಮೇ ಬಿ ಅವರಿಗೆ ಸ್ವಲ್ಪ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಬೇಕು, ಅಂದ್ರೆ ಮೇ ಬಿ ಸ್ವಲ್ಪ ಮಾತಾಡ್ಸೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ ಇಷ್ಟಪಡ್ತಾರೆ. ರೈಟ್, ಸ್ವಲ್ಪ 1 ಸ್ಟೆಪ್ ಅಹೆಡ್, ಒಂದ್ ಸ್ವಲ್ಪ ಮುಂದೆ ಕಾಲಿಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಮೇ ಬಿ ಅವ್ರಿಗೆ ಜಸ್ಟ್
ಆ ಒಂದು ಟೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು, ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಬೇಕು, ಆ ಮಾತುಕತೆನ ಸ್ಟಾರ್ಟ್ ಮಾಡಬೇಕು. ಒಂಥರ ಸ್ಟ್ರೇಂಜರ್ ತರ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಿಕಾಸ್ ಏಸ್ ಆಫ್ ವಾಂಡ್ಸ್ ಮೇನ್ ಆಗಿ ಏನ್ ಹೇಳುತ್ತೆ, ಒಂದು ಪ್ಯಾಷನೇಟ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಒಂದು ಅಟ್ರಾಕ್ಷನ್ ಬಗ್ಗೆ ಹೇಳುತ್ತೆ, ಒಂದು ಇನ್ಸ್ಪಿರೇಷನ್ ಬಗ್ಗೆ ಹೇಳುತ್ತೆ. ಬಿಕಾಸ್ ನಿಮ್ನ ನೋಡಿದಾಗೆಲ್ಲ ಡೆಫಿನೆಟ್ಲಿ ಇವರಿಗೆ ಖುಷಿ ಆಗತ್ತೆ, ಆ ಒಂದು ಪ್ಯಾಷನ್ ಬರುತ್ತೆ ಅವರಿಗೆ ಲೈಫ್ ಅಲ್ಲಿ. ಅಟ್ರಾಕ್ಷನ್ ಅಂತೂ ಡೆಫಿನೆಟ್ಲಿ ಆಗಿದೆ ಇವರಿಗೆ. ಅಂದ್ರೆ ನಿಮ್ನ ನೋಡಿದಾಗ ಏನೋ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗುತ್ತೆ ಅವ್ರಿಗೆ, ಏನೋ ಒಂಥರ ಖುಷಿ ಫೀಲ್ ಆಗತ್ತೆ, ಏನೋ ಒಂಥರ ಲೈಕ್ ಇನ್ನೂ ಕನೆಕ್ಟ್ ಆಗೋಣ, ಇನ್ನೂ ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ, ಇನ್ನೂ ಈ ವ್ಯಕ್ತಿ ಜೊತೆ ಕ್ಲೋಸ್ ಆಗೋಣ, ಈ ತರ ಒಂದು ಎಕ್ಸೈಟ್ಮೆಂಟ್ ಅವರಿಗೆ ಫೀಲ್ ಆಗ್ತದೆ. ಅಟ್ ಲೀಸ್ಟ್ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಣ, ಸ್ಟ್ರೇಂಜರ್ ತರ ಇರೋದು ಬೇಡ, ಒಂದ್ ಸ್ಟೆಪ್ ನಾನು ಮುಂದೆ ಇರ್ತೀನಿ, ಯುನೋ ಈ ತರ ಒಂದು ಥಾಟ್ ಅವರ ಮನಸ್ಸಲ್ಲಿ ನಿಮ್ ಬಗ್ಗೆ ಬರೋದು ಡೆಫಿನೆಟ್ಲಿ ನೋಡ್ತಾ ಇದೀನಿ. ಬಟ್ ಇದನ್ನ ಅವರು ಹೈಡ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ವರ್ಸ್ಟ್ ಥಿಂಗ್. ದ ಥಿಂಗ್ ಈಸ್ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅಂತ ಹೇಳ್ಬೋದು. ಅವರ ಒಂದು ಡಿಸೈರ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಹೈಡ್ ಮಾಡ್ತಾ ಇದ್ದಾರೆ. ಲೈಕ್ ಬಿಕಾಸ್ ನಿನ್ನ ನೋಡಿದಾಗ ಏನೋ ಒಂಥರ ಮೋಟಿವೇಟ್ ಆಗುತ್ತೆ ಅವ್ರಿಗೆ. ನಿನ್ನ ನೋಡಿದಾಗ, ನಿಮ್ ಲೈಫ್ ಸ್ಟೈಲ್ ನೋಡಿದಾಗ, ನೀವು ಆಡೋ ರೀತಿ, ನಿಮ್ಮ ಪರ್ಸನಾಲಿಟಿ ಎಲ್ಲ ನೋಡಿದಾಗ ಏನೋ ಅಂತ ಅವ್ರಿಗೂ ಖುಷಿ ಆಗತ್ತೆ, ರೈಟ್? ಒಂಥರ ಕಂಪ್ಲೀಟ್ ಟೋಟಲ್ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ನಿಮ್ ಸುತ್ತಮುತ್ತ ಅಂತಾನೆ ಹೇಳ್ಬೋದು. ದಟ್ ಈಸ್ ಅ ರೀಸನ್ ಅವ್ರಿಗೆ ಜಾಸ್ತಿ ನಿಮ್ ಸುತ್ತಮುತ್ತ ಇರೋದಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ಓಪನ್ ಅಪ್ ಆಗೋಣ ನಿಮ್ ಜೊತೆ ಅಂತ ಇಷ್ಟಪಡ್ತಾರೆ. ಒಂಥರ ಸ್ಟ್ರೇಂಜರ್ ತರ ಇರೋದ್ ಬೇಡ. ನನಗೆ ಅವ್ರ ಪರ್ಸನಾಲಿಟಿ ಇಷ್ಟ ಆಗ್ತಾ ಇದೆ, ಐ ಆಮ್ ಡ್ಯಾಮ್ ಶೂರ್ ಅವ್ರಿಗೆ ನನ್ನ ತರ ಪರ್ಸನಾಲಿಟಿ ಇಷ್ಟ ಆಗ್ಬೋದು. ಏನೋ ಯಾರೋ ಒಂದು ಸ್ಟ್ರೇಂಜರ್ ತರ ಇರೋದ್ ಬೇಡ, ಲೆಟ್ ಮೀ ಜಸ್ಟ್ ಓಪನ್ ಅಪ್. ಈ ತರ ಒಂದು ಥಾಟ್ ಅವರ ಮನ್ಸಲ್ಲಿ ಬರ್ತಾ ಇರೋದು. ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಅಂತೂ ನಿಮ್ಮ ಮೇಲೆ ಆಗಿದೆ. ಸ್ಟ್ರಾಂಗ್ ಪ್ಯಾಷನೇಟ್ ಆಗಿ ನಿಮ್ ಬಗ್ಗೆ ಅವಾಗ ಅವಾಗ ಯೋಚನೆ ಕೂಡ ಮಾಡ್ತಾ ಇರ್ತಾರೆ. ನೀವು ಹಾಕೊಳ್ಳೋ ಬಟ್ಟೆ ಅವ್ರಿಗೆ ಇಷ್ಟ ಆಗತ್ತೆ, ನೀವು ನಡ್ಕೊಳ್ಳೋ ರೀತಿ ಅವ್ರಿಗೆ ಇಷ್ಟ ಆಗತ್ತೆ, ಒಂದು ನ್ಯೂ ಬಿಗಿನಿಂಗ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ನಾನು ಮುಂಚೆನೆ ಹೇಳ್ದಂಗೆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಬಟ್ ಅವ್ರಿಗೆ ಒಂದು ಬೇಕು, ಸಮಥಿಂಗ್ ನ್ಯೂ ಬೇಕು. ಸೊ ತುಂಬಾ ಜನ ಇನ್ ಕೇಸ್ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ನ ನೆನಪಿಸ್ಕೊಂತಾ ಇದ್ದೀರಾ ಅಂದ್ರೆ, ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಮತ್ತೆ ಅವರಿಗೆ ನಿಮ್ಮ ಮೇಲಿದ್ದ ಭಾವನೆಗಳು, ಆ ಒಂದು ಅಟ್ರಾಕ್ಷನ್, ಆ ಒಂದು ಎಕ್ಸೈಟ್ಮೆಂಟ್ ಎಲ್ಲ ಮತ್ತೆ ರೀಸರ್ಫೇಸ್ ಆಗಿದೆ. ಅಂದ್ರೆ ಮತ್ತೆ ನಿಮ್ ಮೇಲೆ ಅದೇ ರೀತಿಯಾದ ಭಾವನೆಗಳನ್ನ ಅವರು ತರ್ತಾ ಇದಾರೆ ಅಂತಾನೆ ನೋಡ್ಬೋದು. ಮೇ ಬಿ ನೀವು ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಹೊಸ ಪಿಕ್ಚರ್ ಹಾಕಿರ್ತೀರಾ, ಸಮ್ ಗುಡ್ ಪಿಕ್ಚರ್, ಅಥವಾ ರೀಸೆಂಟ್ ಆಗಿ ನಿನ್ನ ಎಲ್ಲೋ ನೋಡಿರ್ತಾರೆ. ಮೇ ಬಿ ನಿಮ್ಮ ಲೈಫಲ್ಲಿ ಸ್ವಲ್ಪ ಗ್ಲೋ ಅಪ್ ಆಗಿದ್ದೀರಾ, ನೀವು ಏನೋ ಒಂದಷ್ಟು ಚೇಂಜಸ್ ನೀವು ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು, ರೈಟ್? ಸೊ ಆ ಚೇಂಜಸ್ನೆಲ್ಲ ನೋಡ್ಬಿಟ್ಟು ಅವರಿಗೆ ತುಂಬಾ ಖುಷಿಯಾಗಿದೆ ಅಂತಾನೆ ಹೇಳ್ಬೋದು. ನಿಮ್ ಲೈಫಲ್ಲಿ ಆಗಿರೋ ಚೇಂಜಸ್ ಅವ್ರಿಗೆ ನಿಮ್ ಮೇಲೆ ಇನ್ನೂ ಒಂದು ಅಟ್ರಾಕ್ಷನ್. ಬಿಕಾಸ್ ಡೆಫಿನೆಟ್ಲಿ ಇವಾಗ ನೀವು ಮಾತಾಡಿಸ್ತಾನೆ ಇರ್ಬೋದು, ಬಟ್ ಒಂದ್ ಪಾಯಿಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರು ನಿಮಗೆ ಅಟ್ರಾಕ್ಟ್ ಆಗಿದ್ರು, ರೈಟ್? ಒಂದ್ ಪಾಯಿಂಟ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ತುಂಬಾ ಇಷ್ಟಪಟ್ಟಿದ್ರು. ಸೊ ಆ ಒಂದು ಥಿಂಗ್ ನ ನಾವ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಇಟ್ಸ್ ನಾಟ್ ದಟ್ ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ಒಂದು ಬಾಂಡಿಂಗ್ ಮುಗ್ದೋಗಿದೆ ಅಂತ ನಿಮಗೆ ಫೀಲ್ ಆದ್ರೂ, ಇಟ್ಸ್ ನಾಟ್ ದಟ್ ಆರ್ ಫೀಲಿಂಗ್ಸ್, ಆ ಅಟ್ರಾಕ್ಷನ್, ಸ್ಟಾರ್ಟಿಂಗ್ ಅಟ್ರಾಕ್ಷನ್ ಅವಾಗ ಆಗಿತ್ತು ಅಂದ್ರೆ ಇವಾಗ್ಲೂ ಆಗತ್ತೆ. ಇಟ್ ಈಸ್ ನಾಟ್ ದಟ್ ಬೋರ್ ಆಗಿದೆ ಅಂತಲ್ಲ. ಆ ಬ್ರೇಕ್ ಬಂದ್ಮೇಲೆ ಇನ್ನೂ ಜಾಸ್ತಿನೇ ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ ಅಟ್ರಾಕ್ಟ್, ಮತ್ತೆ ಆ ಪರ್ಸನ್ ನೆನಪಾದ್ರೆ, ರೈಟ್? ಸೊ ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಬಿಕಾಸ್ ಅವ್ರ ಲೈಫಲ್ಲಿ ಇವಾಗ ಮೇ ಬಿ ದೇರ್ ಇಸ್ ನಥಿಂಗ್ ಗೋಯಿಂಗ್ ಆನ್. ಬಿಕಾಸ್ ನೀವ್ ಇರ್ಬೇಕಾದ್ರೆ ಲೈಫ್ ಒಂಥರ ಎಕ್ಸೈಟೆಡ್ ಆಗಿರ್ತಾ ಇತ್ತು. ನೀವ್ ಇರ್ಬೇಕಾದ್ರೆ ಒಂಥರ ಲೈಫಲ್ಲಿ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಎನರ್ಜಿ ಅವ್ರಿಗೆ ಬರ್ತಾ ಇತ್ತು. ಅದಿವಾಗ ಅವ್ರಿಗೆ ಬರ್ತಾ ಇಲ್ಲ. ಬಿಕಾಸ್ ಅದನ್ನೆಲ್ಲ ಮಿಸ್ ಮಾಡ್ಕೊಂತ ಇದಾರೆ, ನಿಮ್ಮ ಎನರ್ಜಿನ ಮಿಸ್ ಮಾಡ್ಕೊಂತ ಇದಾರೆ ಅಂತಾನೆ ಹೇಳ್ಬೋದು. ಇಟ್ಸ್ ಮೋರ್ ಲೈಕ್ ಆ ಒಂದು ಫೈರ್ ಎನರ್ಜಿ ಇದೆ. ಸ್ವಲ್ಪ ಒಬ್ಬೊಬ್ಬರಿಗೆ ರೀಸೆಂಟ್ ಆಗಿ ಮೀಟ್ ಆದವರಿಗೆ ಫ್ಲರ್ಟ್ ಮಾಡ್ತಾರೆ, ಅವರು ಮೆಸೇಜ್ ಮಾಡ್ತಾರೆ, ಬಟ್ ಆಲ್ ಆಫ್ ಅ ಸಡನ್ ಅವರು ಸ್ಟಾಪ್ ಮಾಡ್ಬಿಡೋದು, ಆಲ್ ಆಫ್ ಅ ಸಡನ್ ಮೆಸೇಜ್ ಮಾಡೋದು ನಿಲ್ಲಿಸ್ಬಿಡೋದು. ಏನೋ ಆ ಫೈರ್ ಇದೆ, ಆ ಎಕ್ಸೈಟ್ಮೆಂಟ್ ಎಲ್ಲ ಇದೆ, ಅದನ್ನ ತೋರಿಸ್ಕೊಂತ ಇಲ್ಲ. ಎವ್ರಿಥಿಂಗ್ ಲೈಕ್ ಬಿಹೈಂಡ್ ದ ಸೀನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆನ್ ಆಗಿದೆ ಅಲ್ವಾ? ಓಕೆ. ಸೊ ಕ್ಲಾರಿಫಿಕೇಶನ್ ಕೊಡೋಣ, ಏನಿದು, ವಾಟ್ ಇಸ್ ಗೋಯಿಂಗ್ ಆನ್ ಫಸ್ಟ್ ಗ್ರೂಪ್ ಅವ್ರಿಗೆ. ಲೆಟ್ಸ್ ಸಿ ಫಾರ್ ದ ಫಸ್ಟ್ ಕ್ಲಿಯರ್, ಸ್ವಲ್ಪ ಕ್ಲಾರಿಫೈ ಮಾಡೋಣ, ರೈಟ್? ಸೊ ಲೆಟ್ಸ್ ಸಿ ಏನ್ ಹೈಡ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ಆ ಒಂದು ಎಕ್ಸೈಟ್ಮೆಂಟ್, ನಿಮ್ನ ನೋಡಿದಾಗ ಇಷ್ಟ ಆಗಿದ್ದು, ನಿಮ್ನ ನೋಡಿದಾಗ ಅಟ್ರಾಕ್ಟ್ ಆಗಿದ್ದು ಅವ್ರಿಗೆ, ಇದೆಲ್ಲದನ್ನು ಡೆಫಿನೆಟ್ಲಿ ಅವರು ಹೈಡ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು.
3 ಆಫ್ ವಾಂಡ್ಸ್, ಡೆಫಿನೆಟ್ಲಿ 2 ವಾಂಡ್ ಎನರ್ಜಿ ಬಂದಿದೆ ಇಲ್ಲಿ, ವೆರಿ ಪ್ಯಾಷನೇಟ್ ಎನರ್ಜಿ ಬಂದಿದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ವಾಂಡ್ಸ್ ನೋಡ್ಬೋದು, ಈ ಒಂದು ಕಾರ್ಡಲ್ಲಿ ನೋಡ್ಬೋದು ಈ ಪರ್ಸನ್ ದೂರದ ಕಡೆ ಯೋಚನೆ ಮಾಡ್ತಾ ಇರೋದು, ಅಂದ್ರೆ ಇನ್ನೂ ಕ್ಯೂರಿಯಾಸಿಟಿ ಆಗಿ ಎಲ್ಲೋ ಒಂದ್ ಕಡೆ ತಿರುಗಿ ತಿರುಗಿ ನೋಡ್ತಾ ಇರೋದು, ರೈಟ್? ಸೊ ಇಟ್ಸ್ ಎನ್ ಇಂಡಿಕೇಶನ್ ಇನ್ನೂ ಈ ಒಂದು ಕನೆಕ್ಷನ್ ಫಾರ್ವರ್ಡ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅವರು, ಇನ್ನೂ ಓವರ್ಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅವ್ರ ಫ್ರೆಂಡ್ಸ್ ಜೊತೆ ಹೆಂಗ್ ಹೊರಗೆ ಹೋಗ್ತಾರೆ ಅದೇ ತರ ನಿಮ್ ಜೊತೆನೂ ಹೊರಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಯಾವ ತರ ಅಂದ್ರೆ ಪಾಸಿಬಿಲಿಟಿ ಇದೆ, ಈ ಲವ್ ಆಗೋದಕ್ಕೂ ಮುಂಚೆ ಫ್ರೆಂಡ್ಶಿಪ್ ಆಗ್ಬೇಕು ಅನ್ನೋ ಒಂದು ಥಾಟ್ ಡೆಫಿನೆಟ್ಲಿ ಅವರ ಮೈಂಡ್ ಸೆಟ್ ಅಲ್ಲಿ ಇದೆ. ಆ ಫ್ರೆಂಡ್ಲಿ ವೇಯಲ್ಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ, ರಾದರ್ ದೆನ್ ಒಂದು ಪಾರ್ಟ್ನರ್, ರಾದರ್ ದೆನ್ ಒಂದು ಎಮೋಷನ್ಸ್ಗಿಂತ ಇವರು ಆ ಕನೆಕ್ಷನ್ ಅಲ್ಲಿ ಸಿಗೋ ಒಂದು ಏನೋ ಎಕ್ಸೈಟ್ಮೆಂಟು, ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡೋದು, ಅಡ್ವೆಂಚರ್ ಟ್ರಿಪ್ಸಿಗೆ ಹೋಗೋದು, ಏನೋ ಎಕ್ಸ್ಪ್ಲೋರ್ ಮಾಡೋದು ಲೈಫ್ನ. ಸೊ ಮೇ ಬಿ ಪಾಸಿಬಿಲಿಟಿ ಇದೆ ಈ ಒಂದು ಪರ್ಸನ್ ಕೂಡ ಲೈಫಲ್ಲಿ ಒಂದು ಎಕ್ಸೈಟಿಂಗ್ ಪರ್ಸನ್ನ ಹುಡುಕ್ತಾ ಇದ್ರು, ಲೈಫನ್ನ ಒಂದು ಎಕ್ಸೈಟಿಂಗ್ ಜರ್ನಿನ ಒಂದು ಎಕ್ಸೈಟ್ ಆಗಿರೋ ಒಂದು ಪರ್ಸನ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರು, ಲೈಫ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ರೈಟ್ ಪರ್ಸನ್ನ ಫೈಂಡ್ ಅಂದರೆ ಹುಡುಕ್ತಾ ಇದ್ರು ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಜೊತೆ ಗ್ರೋ ಆಗೋದಕ್ಕೆ ಇಷ್ಟ ಇದೆ, ನಿಮ್ಮ ಜೊತೆ ಬೆಳೆಯೋದಕ್ಕೆ ಇಷ್ಟ ಇದೆ, ನಿಮ್ಮ ಜೊತೆ ಇಡೀ ವರ್ಲ್ಡ್ ಸುತ್ತಬೇಕು. ಇನ್ಫ್ಯಾಕ್ಟ್ 3 ಆಫ್ ವಾಂಡ್ಸ್ ಬಂದ್ಬಿಟ್ಟು ಲಾಂಗ್ ಡಿಸ್ಟೆನ್ಸ್, ಇದರ್ ಅವರಿಗೆ ನಿಮ್ಮ ಜೊತೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇದೆ, ಅಥವಾ ಇದರ್ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಪಾಸಿಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯೆ ತುಂಬಾ ಡಿಸ್ಟೆನ್ಸ್ ಇದೆ. ತುಂಬಾ ಜನ ಲೈಕ್ ಲಾಂಗ್ ಡಿಸ್ಟೆನ್ಸ್ ಕನೆಕ್ಷನ್ ತರ ನೋಡ್ತಾ ಇದ್ದೀನಿ. ಮೇನ್ ಆಗಿ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಒಂದು ಲಾಂಗ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ದ ಥಿಂಗ್ ಈಸ್ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಜೊತೆ ಬೆಳಿಬೇಕು, ಏನೋ ಲೈಫ್ ಏನು ಆಗ್ತಾ ಇದೆ ನಿಮ್ಮ ಜೊತೆನೆ ಎಂಜಾಯ್ ಮಾಡಿಕೊಂಡು ನಿಮ್ಮ ಜೊತೆನೆ ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮನ್ನ ಅವರ ಪಾರ್ಟ್ ಆಫ್ ಲೈಫಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಇಷ್ಟಪಡ್ತಾರೆ. ಬಿಕಾಸ್ ನಿಮ್ಮಲ್ಲಿರೋ ಒಂದು ಎಕ್ಸೈಟ್ಮೆಂಟ್, ಆ ಕ್ಯೂರಿಯಾಸಿಟಿ ಇದೆ ಅಲ್ವಾ, ಅದವ್ರಿಗೆ ತುಂಬ ಇಷ್ಟ ಆಗುತ್ತೆ, ಆ ಒಂದು ಎನರ್ಜಿ ಇಷ್ಟ ಆಗುತ್ತೆ ಓವರ್ ಆಲ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಎನ್ ಇಂಡಿಕೇಶನ್ ಅವ್ರು ಇದನ್ನೆಲ್ಲ ಹೈಡ್ ಮಾಡ್ತಾ ಇದ್ದಾರೆ. ಓಕೆ, ಈ ಫೀಲಿಂಗ್ಸ್ನೆಲ್ಲ ಹೈಡ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಒಂದೊಂದ್ಸತಿ ಏನಾಗುತ್ತೆ, ಒಂದ್ಸತಿ ನೀವು ಅವ್ರ ಮುಂದೆ ಹಿಂಗೆ ಪಾಸ್ ಆದಾಗ ಸುಮ್ಮನೆ ನಿಂತು ಬಿಡ್ಬೋದು. ಬಿಕಾಸ್ ಅವ್ರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಎಕ್ಸೈಟ್ಮೆಂಟ್ ನೀವು ಬಂದಾಗ ಒಬ್ಬ ಇವ್ರು ಬಂದ್ರು ಅಂತ ಎಕ್ಸೈಟ್ ಅಂತೂ ಆಗ್ತಾರೆ, ಬಟ್ ಅದನ್ನ ತೋರಿಸ್ತಾ ಇಲ್ಲ, ಅದನ್ನೆಲ್ಲ ಹೈಡ್ ಮಾಡ್ತಾ ಇದ್ದಾರೆ ಇವ್ರ ಜೊತೆ. ಓಕೆ, ನಿಮಗೆ ಒಂದ್ಸತಿ ಫೀಲ್ ಆಗುತ್ತೆ ಅವರಿಗೆ ರಿಕ್ವೆಸ್ಟ್ ಕಳ್ಸೋಣ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋಣ, ಬಟ್ ಅದನ್ನ ಅವ್ರು ಹೈಡ್ ಮಾಡ್ತಾ ಇದ್ದಾರೆ. ಆ ಒಂದು ಎಕ್ಸೈಟ್ಮೆಂಟ್ ಫೀಲಿಂಗ್ಸ್ ಅನ್ನೋದೊಂದು ಇರುತ್ತಲ್ವಾ, ಅದನ್ನೆಲ್ಲ ಹೈಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ನೆಕ್ಸ್ಟ್ ಕಾರ್ಡ್ ಬಂದಿದೆ 3 ಆಫ್ ಪೆಂಟಕಲ್ಸ್. ಯಾಕೆ ಇವ್ರು ಹೈಡ್ ಮಾಡ್ತಾ ಇದ್ದಾರೆ ಅಂತ, ಬಿಕಾಸ್ ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, 3 ಆಫ್ ಪೆಂಟಕಲ್ಸ್ ವೆರಿ 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 ಗ್ರೌಂಡೆಡ್ ಎನರ್ಜಿ ಇದು, ವೆರಿ ಗ್ರೌಂಡೆಡ್ ಎನರ್ಜಿ ಇದು. ಸೊ ಆ್ಯಂಡ್ ವೆರಿ ಸ್ಲೋ ಎನರ್ಜಿ. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಜಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ನಿಮ್ಮ ಜೊತೆ ಮಾತಾಡ್ಸೋದು, ಒಂದು ಸ್ವಲ್ಪ 1 ವಾರ 2 ವಾರ ನಿಮ್ಮ ಜೊತೆ ಕನೆಕ್ಟ್ ಆಗಿರೋಣ, ಆಮೇಲೆ ಏನೋ ನಾನು ಮೂವ್ ಆನ್ ಆಗ್ತೀನಿ ನನ್ನ ಲೈಫಲ್ಲಿ, ಇನ್ನೂ ಹೊಸ ಜನನ ಮೀಟ್ ಆಗೋಣ, ಆ ಥರ ಯೋಚನೆ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಏನೋ ಸಮಥಿಂಗ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಪಾಸಿಬಿಲಿಟಿ ಇದೆ ನೀವು ಕಲೀಗ್ಸ್ ಆಗಿರೋ ಪಾಸಿಬಿಲಿಟೀಸು ಇದೆ. ನೀವಿಬ್ರು ಸೇರ್ಕೊಂಡು ಒಟ್ಟಿಗೆ ಏನೋ ಒಂದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರೋದು, ಕೊಲ್ಯಾಬ್ರೇಟ್ ಮಾಡ್ತಾ ಇರೋದು ಪ್ರಾಬಬ್ಲಿ. ದ ಥಿಂಗ್ ಈಸ್ ಅವರಿಗೆ ಒಂದು ಭಯ ಇದೆ, ನಾನು ಇವಾಗೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ, ನನ್ನಲ್ಲಿರೋ ಒಂದು ಎಕ್ಸೈಟ್ಮೆಂಟ್ ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ರೆ, ಅವ್ರು ಕಂಡ್ರೆ ಇಷ್ಟ ಅಂತ ನಾನೇನಾದ್ರು ಹೇಳಿಬಿಟ್ರೆ, ಆ್ಯಸ್ ಅ ಫ್ರೆಂಡ್ ಇಷ್ಟ ಅಂತ ಹೇಳಿಬಿಟ್ರೆ, ನನಗೆ ನಿಮ್ಮ ಮೇಲೆ ಕ್ರಶ್ ಆಗಿದೆ ಅಂತ ಹೇಳಿಬಿಟ್ರೆ, ಎಲ್ಲಿ ನನ್ನ ಕರಿಯರಿಗೆ ಅದು ಎಫೆಕ್ಟ್ ಆಗಿಬಿಡುತ್ತೋ. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಈ ಕಾರ್ಡ್ನ ನೋಡ್ಬೋದು, 3 ಜನ ಒಟ್ಟಿಗೆ ಪ್ಲ್ಯಾನ್ ಮಾಡ್ತಾ ಇರೋದು, ಸಮಥಿಂಗ್ ಏನರ ಮೇಲೆ ವರ್ಕ್ ಮಾಡ್ತಾ ಇರೋದು, ರೈಟ್? ಸೊ ಪಾಸಿಬಿಲಿಟಿ ಇದೆ ನಿಮ್ಮಿಬ್ರು ಮಧ್ಯೆ ಆ ಕರಿಯರ್ ಅನ್ನೋದೊಂದು ಲಿಂಕ್ ಆಗಿದೆ. ಬಿಸ್ನೆಸ್ಸೇ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು, ಒಂದು ಸ್ಮಾಲ್ ಪ್ರಾಜೆಕ್ಟ್ ಆಗಿರ್ಬೋದು, ಏನೋ ಒಂದು ಲಿಂಕ್ ಆಗಿದೆ. ಆಸ್ ಇನ್ ಗ್ರೂಪಲ್ಲಿ ನೀವು ಮೇ ಬಿ ಒಂದೇ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಮೇ ಬಿ ದಟ್ ಈಸ್ ಆಲ್ಸೋ ದ ರೀಸನ್. ದ ಥಿಂಗ್ ಈಸ್ ಅವ್ರಿಗೆ
ಎಲ್ಲೋ ಒಂದ್ ಕಡೆ ಭಯ ಇದೆ, ನಾನು ಇವಾಗ ಎಕ್ಸ್ಪ್ರೆಸ್ ಏನೋ ಮಾಡ್ಬೋದು, ಬಟ್ ಅದು ನನಗೆ ನೆಕ್ಸ್ಟ್ ಮತ್ತೆ ನಾವು ಒಟ್ಟಿಗೆ ಫೇಸ್ ಟು ಫೇಸ್ ನೋಡ್ಬೇಕು, ಏನೋ ಒಂದೇ ಗ್ರೂಪ್ ಅಲ್ಲಿ ಫೇಸ್ ಟು ಫೇಸ್ ನೋಡ್ಬಿಟ್ಟು ನಾನು ಕೆಲಸ ಮಾಡ್ಬೇಕು, ಅದಿನ್ನೂ ವಿಯರ್ಡ್ ಆಗಿರುತ್ತೆ. ಏನಾದ್ರು ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ನನಗೆ ಆ ಗ್ರೂಪ್ ಅಲ್ಲಿ ಮತ್ತೆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವ್ರ ಜೊತೆ ಕೊಲಾಬ್ರೇಟ್ ಇಷ್ಟು ಓಪನ್ ಅಪ್ ಆಗಿ ಫ್ರೀ ಆಗಿ ವರ್ಕ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಯೋಚನೆ ಮಾಡೋದನ್ನ ನೋಡ್ತೀನಿ. ಡೆಫಿನೆಟ್ಲಿ ತುಂಬಾ ಜನ ಇಲ್ಲಿ ನಿಮ್ಮ ಕಲೀಗ್ ಬಗ್ಗೆನೇ ಕೇಳ್ತಾ ಇದ್ದೀರಾ. ಒಟ್ಟಿಗೆ ಸಮಥಿಂಗ್ ಏನೋ ಒಂದೇ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಎವ್ರಿ ಡೇ ಒಂದು ಬೇಸಿಕ್ ಕಾನ್ವರ್ಸೇಷನ್ ಆಗುತ್ತೆ, ಪಾಸಿಬಿಲಿಟಿ ಇದೆ. ಥಿಂಗ್ ಇಸ್ ಯಾವುದೋ ಒಂದು ಸಿಮಿಲರ್ ಗ್ರೂಪಿಗೆ ನೀವು ಬಿಲಾಂಗ್ ಆಗಿದ್ದೀರಾ ಅನ್ನೋದನ್ನ ನೋಡ್ತೀನಿ. ಅಟ್ ದ ಸೇಮ್ ಟೈಮ್ ಒಂದೇ ಒಂದು ಗೋಲ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಟಾರ್ಗೆಟ್ ಗೋಲ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ಬೋದು. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ಗೆ ಫಸ್ಟ್ ವೆರಿ ಸ್ಲೋ ಆಗಿ ತಗೊಂಡು ಹೋಗೋದಕ್ಕೆ ಇಷ್ಟ ಇದೆ. ಜಸ್ಟ್ ದಟ್ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗಿದೆ ಅವರಿಗೆ, ಜಸ್ಟ್ ದಟ್ ನಿಮ್ಮ ಮೇಲೆ ಕ್ರಶ್ ಆಗಿದೆ, ನಿಮ್ಮ ಮೇಲೆ ಇಷ್ಟ ಆಗಿದೆ, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಆ ಥರ ಎಲ್ಲ ಯೋಚನೆ ಇದ್ರೂ ಅವ್ರಿಗೆ ಅದನ್ನ ಅರ್ಜೆಂಟ್ ಆಗಿ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ದ ಥಿಂಗ್ ಈಸ್ ಸ್ಟೇಬಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ, ಗ್ರೌಂಡೆಡ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ಥಿಂಗ್ ಈಸ್ ನಿಮ್ ಜೊತೆ ಬೇಸಿಕ್ ಆಗಿ ಕನೆಕ್ಟ್ ಆಗೋಣ. ಫಸ್ಟು ನಿಮಗೂ ಅವ್ರ ಮೇಲೆ ನಂಬಿಕೆ ಬರಬೇಕು, ರೈಟ್? ಅವ್ರಿಗೇನೋ ನಿಮ್ಮ ಮೇಲೆ ಇಷ್ಟ ಆಗಿದೆ, ಬಟ್ ನಿಮಗೂ ಅವ್ರ ಕಂಡ್ರೆ ಇಷ್ಟ ಇದೆ ಅಲ್ವಾ, ಅದನ್ನು ಅವ್ರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂಡ್ ಆ ಒಂದು ಟ್ರಸ್ಟ್ ನ ಗೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನೀವು ಅವ್ರನ್ನ ನಿಮಗೂ ಒಂದು ನಂಬಿಕೆ ಬರಬೇಕು. ಅವ್ರ ಕಂಡ್ರೆ ಯಾರಪ್ಪ ಇವರು, ಯಾಕೆ ಮಾತಾಡ್ತಾ ಇದಾರೆ ಹಿಂಗೆಲ್ಲ ಅನ್ನಿಸ್ಬಾರ್ದು, ರೈಟ್? ನಿಮಗೂ ಅವ್ರ ಜೊತೆ ಇದ್ರೆ ಒಂಥರ ಸೇಫ್ ಫೀಲ್ ಆಗೋ ತರ ಮಾಡ್ಬೇಕು. ಮೇ ಬಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರು ಯಾವ ತರ ಒಂದು ಪರ್ಸ್ನಾಲಿಟಿ, ಅವ್ರು ಯಾವ ತರ ಒಂದು ಲೈಫ್ ಸ್ಟೈಲ್ ನ ಲೀವ್ ಮಾಡ್ತಾ ಇದ್ದಾರೆ, ಅವ್ರ ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನು, ಪಾಸಿಬಿಲಿಟಿ ಇದೆ ಫಸ್ಟ್ ಅವರು ಅವ್ರ ಬಗ್ಗೆ ನಿಮಗೆ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತಾರೆ, ರಾದರ್ ದೆನ್ ಯಾರೋ ಒಂದು ಸ್ಟ್ರೇಂಜರ್ ರ್ಯಾಂಡಮ್ ಆಗಿ ಕನೆಕ್ಟ್ ಆಗೋದಕ್ಕಿಂತ ಒಂದು ಸ್ಮಾಲ್ ಐಡಿಯಾ ಅನ್ನೋದೊಂದು ಇರ್ಲಿ ನನ್ನ ಬಗ್ಗೆ. ಸೊ ಆ ತರ ಒಂದು ಥಾಟ್ ನಿಮಗೆ ಅವ್ರು ಕೊಡೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡ್ತಾ ಇದೀನಿ. ಮೇ ಬಿ ದಟ್ ಈಸ್ ದ ರೀಸನ್ ತುಂಬಾ ಸ್ಲೋ ಅಂಡ್ ಸ್ಟಡಿಯಾಗಿ ಈ ಕನೆಕ್ಷನ್ ಫಾರ್ವರ್ಡ್ ತಗೊಂಡು ಹೋಗ್ತಾ ಇದ್ದಾರೆ. ಸ್ಲೋ ಅಂಡ್ ಸ್ಟಡಿಯಾಗಿ ಕಾಮ್ ಆಗಿ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಪ್ರಾಪರ್ ಇವಾಗ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಪ್ರಾಪರ್ ಫೌಂಡೇಶನ್ ಇದ್ರೆ ಆ ಬಿಲ್ಡಿಂಗ್ ನ ಎಷ್ಟು ಹೈಟ್ ಬೇಕಿರೋ ಕಟ್ಬೋದಲ್ವಾ? ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಇರುತ್ತೆ ಅಷ್ಟು ಪ್ರಾಪರ್ ಆಗಿ ಕಟ್ಬೋದು. ಈ ಫೌಂಡೇಶನ್ ಚೆನ್ನಾಗಿಲ್ಲ ಅಂದ್ರೆ ಬಿದ್ಬಿಡುತ್ತದೆ, ಯಾವಾಗ ಬೇಕಿರೋ ಬಿದ್ಬಿಡುತ್ತೆ. ಸೊ ದ ಬೇಸಿಕ್ ಥಿಂಗ್ ಈಸ್ ಅವರಿಗೆ ಈ ಒಂದು ಕನೆಕ್ಷನ್ ನ ಬೀಳಿಸ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ. ಬೇಗ ಬೇಗ ಕನೆಕ್ಟ್ ಆಗ್ಬಿಟ್ಟು ಬೇಗ ಕ್ಲೋಸ್ ಆಗ್ಬಿಟ್ಟು ಆಲ್ ಆಫ್ ಅ ಸಡನ್ ಸ್ಮಾಲ್ ಜಗಳಕ್ಕೆ ದೂರ ಆಗೋದಕ್ಕೆ ಇಷ್ಟ ಇಲ್ಲ. ಎಲ್ಲ ವೇಲು ನಿಮಗೆ ಅವ್ರ ಬಗ್ಗೆ ಏನು, ಅವ್ರು ಯಾವ ತರ ಅಂತ ಅರ್ಥ ಮಾಡ್ಸೋದಕ್ಕೆ ಇಷ್ಟಪಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ ಬಗ್ಗೆನು ಡೀಟೇಲ್ಸ್, ಬಿಕಾಸ್ 3 of Pentacles ಅಗೇನ್ ದಿಸ್ ಇಸ್ ಅರ್ತ್ ಎನರ್ಜಿ, ನಿಮಗೆ ಕೂಡ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಕೂಡ ನೋಡ್ತಾ ಇದ್ದೀನಿ. ಸೊ ದಟ್ಸ್ ಅಮೇಝಿಂಗ್. ಬಿಕಾಸ್ ಡೆಫಿನೆಟ್ಲಿ ಒನ್ ಥಿಂಗ್ ಈಸ್ ವೆರಿ ಮಚ್ ಕ್ಲಿಯರ್, ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗಿದೆ, ಅವ್ರಿಗೆ ನಿಮ್ಮ ಮೇಲೆ ಕ್ರಶ್ ಅನ್ನೋದು ಡೆಫಿನೆಟ್ಲಿ ಆಗಿದೆ. ಬಟ್ ಅವ್ರಿಗೆ ಅರ್ಜೆಂಟ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ದ ಥಿಂಗ್ ಈಸ್ ಮುಂಚೆನೆ ಹೇಳ್ದಂಗೆ ಆ ಒಂದು ರೆಸ್ಪೆಕ್ಟ್ ನ ಗೈನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಟೈಮ್ ಬೈ ಟೈಮ್ ಗೈನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ರಾದರ್ ದೆನ್ ಫೋರ್ಸಬಲಿ ಬೇಗ ಇಬ್ರ ಬಗ್ಗೆ ಹೇಳ್ಕೊಂಡ್ಬಿಡೋದು, ಬೇಗ ಹೊರಗೆ ಹೋಗೋದು, ಮೀಟ್ ಆಗೋದು, ಅಥವಾ ಬೇಗ ನಿಮ್ನ ಇಂಪ್ರೆಸ್ ಮಾಡ್ಬಿಡೋದು. ಅದೊಂಥರ ಗಾಳಿ ಹಿಂಗ್ ಬಂದ್ ಹಿಂಗ್ ಹೋದಂಗ ಆಗೋಗ್ಬಿಡುತ್ತೆ. ದೇ ವಾಂಟ್ ಟು ಫೀಲ್ ಇಟ್, ವಾಟ್ ಎವರ್ ಇಟ್ ಈಸ್, ಏನೇ ಆಗಿರ್ಬೋದು, ಕಷ್ಟನೋ ಸುಖನೋ, ಅವ್ರಿಗೆ ಅದನ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ರಾದರ್ ದೆನ್ ಅರ್ಜೆಂಟ್ ಆಗಿ ಏನೋ ಒಂದು ಜಡ್ಜ್ಮೆಂಟಿಗೆ ಬರೋದಕ್ಕಿಂತ, ರೈಟ್? ಸೊ ಡೆಫಿನೆಟ್ಲಿ ಏನ್ ಕನೆಕ್ಷನ್ ಇದೆ, ಆಲ್ರೆಡಿ ಏನ್ ಬಿಲ್ಡ್ ಮಾಡಿದೀರಾ ಅದನ್ನ ಅವ್ರಿಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸ್ಲೋ ಅಂಡ್ ಸ್ಟಡಿ ಆಗಾದ್ರೂ ಪರವಾಗಿಲ್ಲ, ಒಂದು ಪ್ರಾಪರ್ ಕನೆಕ್ಷನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಲೆಟ್ಸ್ ಸಿ. ಬಿಕಾಸ್ ಒನ್ ಮೋರ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಅವರಿಗೆ ಒಂದು ಬೌಂಡ್ರಿ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಗೈಸ್. ದಿಸ್ ಇಸ್ ಮೋರ್ ಲೈಕ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿಯಾಗಿ ಅರ್ಜೆಂಟ್ ಅಲ್ಲಿ ಕನ್ಕ್ಲೂಷನ್ ಹೋಗೋದಕ್ಕೆ ಇಷ್ಟಪಡಲ್ಲ ಮ್ಯಾಕ್ಸಿಮಮ್ ಅಂದ್ರೆ, ರೈಟ್? ಸೊ ಲೆಟ್ಸ್ ಸಿ. there is 10 of wands. Look at this. So again ಪಾಸಿಬಿಲಿಟಿ ಇದೆ, ಅವರಿಗೆ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದೆ ಲೈಫಲ್ಲಿ, ರೈಟ್? ಒಂದ್ ಸ್ವಲ್ಪ ಬರ್ಡನ್ ಕೂಡ ಇದೆ ಅವರಿಗೆ. ಅವ್ರು ಇವಾಗ ಮೇ ಬಿ ಕರಿಯರ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಅಟ್ ದ ಸೇಮ್ ಟೈಮ್ ಲವ್ ಲೈಫ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ.
ಲವ್ ಲೈಫ್ ಅಂತಾನೆ ನಾನು ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಪಾಸಿಬಿಲಿಟಿ ಇದೆ. ಅವ್ರಿಗೂ ಯಾವುದೋ ಸ್ಟ್ರೆಸ್ ಇದೆ ಅವ್ರ ಲೈಫಲ್ಲಿ, ಸಮ್ ಬರ್ಡನ್ಸ್ ಇದೆ, ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಗೈನ್ 3 ಇರೋದ್ರಿಂದ ಪಾಸಿಬಿಲಿಟಿ ಇದೆ ಸಮ್ ಪಾಸ್ಟ್ ಕನೆಕ್ಷನ್ದು ಪ್ರಾಬ್ಲಮ್ಸ್ ಅಲ್ಲಿ ಏನಾದರೂ ಇರ್ಬೋದು, ಅವರು ಸಮ್ ಪಾಸ್ಟ್ ರೆಸ್ಪಾನ್ಸಿಬಿಲಿಟೀಸ್ನ ಇನ್ನೂ ಕ್ಯಾರಿ ಮಾಡ್ತಾ ಇರ್ಬೋದು. ಸೊ ಅವರು ಫ್ರೀ ಆಗಿಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಅವರಿಗೆ ಕಂಪ್ಲೀಟಾಗಿ ಪ್ಲ್ಯಾಂಡ್ ವೇಯಲ್ಲಿ ನಿಮಗೆ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಇಟ್ಸ್ ಮೋರ್ ಲೈಕ್ ಅವ್ರು ಫ್ರೀ ಇಲ್ಲ ಅಂತ ಹೇಳ್ಬೋದು. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಫೀಲ್ ಆಗಬಾರ್ದು, ಇವಾಗ ನಾನು ಒಬ್ಬರೇ ಟ್ರೈ ಮಾಡ್ತಾ ಇದ್ದೀನಿ, ನಾನು ಒಬ್ಬನೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹಂಗೂ ಕೂಡ ಅವರಿಗೆ ಇಷ್ಟ ಇಲ್ಲ. ದ ಥಿಂಗ್ ಇಸ್, ನಿಮ್ಮ ಕಡೆಯಿಂದನೂ ಏನಾದ್ರು ರೆಸ್ಪಾನ್ಸ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ನಿಮಗೂ ಇಷ್ಟ ಇದೆಯಾ ಅದನ್ನು ಕೂಡ ನೋಡೋದಕ್ಕೆ ಇಷ್ಟಪಡ್ತಾರೆ. ಇಟ್ಸ್ ನಾಟ್ ಲೈಕ್ ಅವ್ರಿಗೆ ಮಾತ್ರ ಇಷ್ಟ ಇರೋದು, ಅವರ ಒಂದು ಇಷ್ಟದ ಬೇಸಿಸ್ ಮೇಲೆ ನಿಮ್ಮನ್ನ ಅಪ್ರೋಚ್ ಮಾಡೋದು, ಹಂಗಲ್ಲ. ಲೈಕ್ ಈ ಒಂದು ರಿಲೇಶನ್ಶಿಪ್ ಗಿವ್ ಆ್ಯಂಡ್ ಟೇಕ್ ಥರ ಇರಬೇಕು. ಒಂದೇ ಪರ್ಸನ್ ಟ್ರೈ ಮಾಡೋದು, ಒಂದೇ ಪರ್ಸನ್ ಸ್ಟ್ರೆಸ್ ತಗೊಳ್ಳೋದು, ಒಂದೇ ಪರ್ಸನ್ ಎಫರ್ಟ್ ಹಾಕೋದು, ಆ ಥರ ಆಗಬಾರ್ದು. ಮೇ ಬಿ ಅವ್ರಿಗೂ ಒಂದು ಪಾಸ್ಟ್ ಟ್ರಾಮಾ ಇರ್ಬೋದು, ಅವ್ರಿಗೂ ಒಂದು ಪಾಸ್ಟ್ ಸ್ಟ್ರಗಲ್ ಇರ್ಬೋದು. ದಟ್ ಈಸ್ ಆಲ್ ದ ರೀಸನ್. ಆ್ಯಂಡ್ ಒನ್ ಥಿಂಗ್ ಈಸ್, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಪಾಸಿಬಿಲಿಟಿ ಇದೆ. ಇವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಒಂದು ಇನ್ನೊಬ್ರು ಪರ್ಸನ್ ಈ ಒಂದು ಪಿಕ್ಚರಲ್ಲಿ ಇದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ಯುನೋ ಅವರಿಗೆ ಕಂಪ್ಲೀಟ್ ಆಗಿ ಎಫರ್ಟ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ಇವ್ರಿಗೆ ನೀವು ಗ್ರೀನ್ ಸಿಗ್ನಲ್ ಕೂಡ ಕೊಡ್ತಾ ಇಲ್ಲ, ಮೇ ಬಿ ನೀವು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು. ಅವ್ರಿಗೆ ಅದಕ್ಕೆ ಮೇ ಬಿ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇದು ಯಾವುದೇ ರೀತಿಯಾಗಿ ಮುಂದೆ ತಗೊಳ್ಳೋದಕ್ಕೂ ಕೂಡ, ಯಾವುದೇ ರೀತಿಯಾಗಿ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ ಕೂಡ ತುಂಬ ಯೋಚನೆ ಪಡ್ತಾ ಇದ್ದಾರೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ತುಂಬ ಸ್ಟ್ರೆಸ್ಫುಲ್ಲಾಗಿ ತಗೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ವೆರಿ ವೆರಿ ಸ್ಪೆಸಿಫಿಕ್ ಮೆಸೇಜ್ ಅನ್ಬೋದು. ನೆಕ್ಸ್ಟ್ ನಿಮಗೆ ಬಂದಿದೆ 2 ಆಫ್ ವಾಂಡ್ಸ್. ಈ ಒಂದು ಕನೆಕ್ಷನ್ ನಿಮಗೆ ಯಾವ ಥರ ಎಫೆಕ್ಟ್ ಮಾಡ್ಬೋದು? 2 ಆಫ್ ವಾಂಡ್ಸ್ ಬಂದಿದೆ ಗೈಸ್. ಸೊ ಲೆಟ್ಸ್ ನಾಟ್ ಫೊಗೆಟ್ ಇಟ್. 2 ಆಫ್ ವಾಂಡ್ಸ್ ಅಂದರೆ ಇಟ್ಸ್ ಅ ಸ್ಟ್ಯಾಗ್ನೆಂಟ್ ಎನರ್ಜಿ, ರೈಟ್? ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ನಿಮಗೆ ಎಟ್ ಒನ್ ಪಾಯಿಂಟಲ್ಲಿ ವೆರಿ ಸ್ಟಕ್ ಫೀಲಿಂಗ್ ಆಗ್ಬೋದು. ದ ಥಿಂಗ್ ಈಸ್, ನಾನು ಸ್ಟೇ ಆಗಬೇಕಾ, ಮೂವ್ ಆನ್ ಆಗಬೇಕಾ, ಈ ಪರ್ಸನ್ ಮೇಲೆ ನಾನು ಏನಾದ್ರು ನಂಬಿಕೆ ಇಟ್ಕೋಬಹುದಾ, ನಾನು ಇವಾಗ ಇವ್ರಿಗೆ ವೆಯ್ಟ್ ಮಾಡಬೇಕಾ, ಅಥವಾ ನಾನು ಮೂವ್ ಆನ್ ಆಗಬೇಕಾ, ಬೇರೆ ಒಂದಷ್ಟು ಜನನ ಅಪ್ರೋಚ್ ಮಾಡಬೇಕಾ ನಾನು? ಮೇ ಬಿ ದ ಥಿಂಗ್ ಈಸ್, ನೀವು ಇವಾಗ ಮೇ ಬಿ ಒಂದು ಪ್ರಾಪರ್ ಕನೆಕ್ಷನ್ನ ಹುಡುಕ್ತಾ ಇದ್ದೀರಾ, ಒಂದು ಪ್ರಾಪರ್ ಒಂದು ಬಾಂಡಿಂಗ್ನ ಹುಡುಕ್ತಾ ಇದ್ದೀರಾ, ಒಂದು ರಿಯಲ್ ಕನೆಕ್ಷನ್ನ ಹುಡುಕ್ತಾ ಇದ್ದೀರಾ ತುಂಬ ಜನ ಇಲ್ಲಿ. ದ ಥಿಂಗ್ ಈಸ್, ಇವರ ಒಂದು ಎನರ್ಜಿ ನೋಡ್ಬಿಟ್ಟು, ಇವರ ಒಂದು ಈ ತರ ಒಂದು ಶಿಫ್ಟ್ ನ ನೋಡ್ಬಿಟ್ಟು ಮೇ ಬಿ ನಿಮಗೆ ಒಂಥರ ವೆರಿ ಸ್ಟಕ್ ಫೀಲ್ ಆಗ್ಬೋದು. ನಿಮಗೆ ಎವ್ರಿ ಡೇ ಒಂಥರ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ನಾನು ಏನ್ ಮಾಡ್ಲಿ ಇವಾಗ, ವೆಯ್ಟ್ ಮಾಡ್ಲಾ ಇವರಿಗೆ, ನಾನು ಏನ್ ಮಾಡ್ಲಿ, ಕಾಯ್ಬೇಕಾ ಇವ್ರಿಗೆ, ನನಗೇನು ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ, ಒಂಥರ ಲೈಫ್ ಸ್ಟಕ್ ಆಗೋಗ್ಬಿಡ್ತಲ್ಲ, ಈ ಒಂದು ಕನೆಕ್ಷನ್ ಸ್ಟಕ್ ಆಗೋಗ್ಬಿಡ್ತಲ್ಲ. ಬಿಕಾಸ್ ಏನ್ ಮಾಡ್ತಾ ಇರ್ತಾರೆ ಇವ್ರು, ಚೆನ್ನಾಗೇ ಮೆಸೇಜ್ ಮಾಡ್ತಾ ಇರ್ತಾರೆ, ಚೆನ್ನಾಗೇ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ, ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಬಟ್ ಆಲ್ ಆಫ್ ಅ ಸಡನ್ ಒಂಥರ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದನ್ನ ನಿಲ್ಲಿಸ್ಬಿಡೋದು, ಜಾಸ್ತಿ ಓಪನ್ ಅಪ್ ಆಗೋದನ್ನ ನಿಲ್ಲಿಸ್ಬಿಡೋದು, ಜಾಸ್ತಿ ಹೇಳ್ಕೊಳ್ಳೋದನ್ನ ನಿಲ್ಲಿಸ್ಬಿಡೋದು, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು ಮೇನ್ ಆಗಿ. ದ ಥಿಂಗ್ ಈಸ್, ಅವ್ರಿಗೆ ನಿಮ್ ಕಡೆಯಿಂದನೂ ಆ ಒಂದು ಎಫರ್ಟ್ ಬೇಕು ಮೇ ಬಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರಿಗೆ ವೆರಿ ಸ್ಲೋ ಆಗಿ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಂದೇ ಸರ್ತಿ ಕನ್ಕ್ಲೂಷನ್ ಬರೋದಕ್ಕಿಂತ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಈ ಕನೆಕ್ಷನ್ನ ಫಾರ್ವರ್ಡ್ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ಮೇ ಬಿ ಈ ಥರ ಒಂದು ಅವರ ಬಿಹೇವಿಯರ್ ನಿಮಗೆ ಓವರ್ ಥಿಂಕಿಂಗ್ ಝೋನಿಗೆ ನೀವು ಹೋಗ್ಬೋದು. ನಿಮಗೆ ಅವಾಗ ಫೀಲ್ ಆಗ್ಬೋದು, ಹೋಗ್ಬಿಟ್ಟು ಕೇಳ್ಬಿಡೋಣ, ಹೋಗ್ಬಿಟ್ಟು ಮಾತಾಡ್ಬಿಡೋಣ, ಡೈರೆಕ್ಟಾಗಿ ಕೇಳ್ಬಿಡೋಣ ಫೀಲಿಂಗ್ಸ್ ಇದೆಯಾ ಇಲ್ವಾ ಅಂತ. ದ ಥಿಂಗ್ ಈಸ್, ನಿಮಗೆ ಗೊತ್ತಾಗ್ತಾ ಇರುತ್ತೆ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್, ಅವ್ರ ಮೈಂಡಲ್ಲೂ ಕೂಡ ಏನೋ ಇದೆ, ಬಟ್ ಅವ್ರು ಅದನ್ನ ಡೈರೆಕ್ಟಾಗಿ ಹೇಳ್ಕೊಳ್ಳಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಸೊ ಲೆಟ್ಸ್ ಸಿ, ಯಾಕೆ ಇದನ್ನೆಲ್ಲ ಹೈಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ಏನಾದ್ರು ಒಂದು ಕನ್ಕ್ಲೂಷನ್ ಸಿಗುತ್ತಾ ಈ ಪರ್ಸನ್ ಕಡೆಯಿಂದ ಅಥವಾ ಈ ಕನೆಕ್ಷನ್ ಕಡೆಯಿಂದ ಅಂತ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್. ಓಕೆ, ಏನೋ ಹೊರಗಡೆ ಸೌಂಡ್. ಓಕೆ, ಐ ಡೋಂಟ್ ನೋ ವಾಟ್ ಈಸ್ ದಟ್. ಸೊ 8 ಆಫ್ ಪೆಂಟಕಲ್ಸ್ ಬಂದರೆ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, 8 ಆಫ್ ಪೆಂಟಕಲ್ಸ್ ಬಂದಾಗೆಲ್ಲ ಒಂದು ಸ್ಲೋ ಎನರ್ಜಿ ತೋರಿಸ್ತಾ ಇದೆ. ಈ ಪರ್ಸನ್ ಸೀರಿಯಸ್ ಆಗಿದ್ದಾರೆ, ಡೆಫಿನೆಟ್ಲಿ ನಿಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಅವ್ರದ್ದೇ ಒಂದು ಸ್ಲೋ
ವೇಯಲ್ಲಿ ಈ ಕನೆಕ್ಷನ್ನ ಫಾರ್ವರ್ಡ್ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ, ರೈಟ್? ಅಲ್ಲಿ ಹೊರಗೇನೋ ಸೌಂಡ್ ಆಗ್ತದೆ, ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್, ಐ ಆಮ್ ರಿಯಲಿ ಸಾರಿ. ಐ ಥಿಂಕ್ ಐ ಕ್ಯಾನ್ ಕಂಟಿನ್ಯೂ. ಓಕೆ, ಸೊ ದ ಥಿಂಗ್ ಈಸ್, ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದರೂ ಈ ಪರ್ಸನ್ನಿಗೆ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಈ ಪರ್ಸನ್ ನಾನು ನಿಜವಾಗ್ಲೂ ಇವ್ರಿಗೆ ಕಾಯೋದು ವರ್ತ್ ಇಟ್ಟ, ನನ್ನ ಟೈಮ್ ವೇಸ್ಟ್ ಆಗ್ತಾ ಇದೆಯಾ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿಕೊಂಡು, ಈ ಥರ ಎಲ್ಲ ಒಂದಷ್ಟು ಯೋಚನೆಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ. ಅವ್ರ ಕಡೆಯಿಂದ ಒಂಥರ ಹಾಫ್ ಆ್ಯಂಡ್ ಹಾಫ್ ಯುನೋ ರಿಸಲ್ಟ್ಸ್ ಬರ್ತಾ ಇದ್ರೆ, ಹಾಫ್ ಆ್ಯಂಡ್ ಹಾಫ್ ಮೆಸೇಜಿಗೆ ರೆಸ್ಪಾನ್ಸಸ್ ಬರ್ತಾ ಇದ್ರೆ, ಡೆಫಿನೆಟ್ಲಿ ಇಟ್ಸ್ ಕ್ವೈಟ್ ಕಾಮನ್. ಸೊ ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಪರ್ಸನ್ ಡೆಫಿನೆಟ್ಲಿ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ನಿಮ್ಮನ್ನ. ಈ ಪರ್ಸನ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ವರೆಗೂ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಮೇಲೆ ಎಫರ್ಟ್ ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ದ ಥಿಂಗ್ ಈಸ್, ಓಕೆ ಇವಾಗ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇಲ್ವಾ, ಓಕೆ ಇವಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ನಿಮಗೆ, ಬಟ್ ಇಟ್ ಈಸ್ ನಾಟ್ ದಟ್ ಅವರಿಗೆ ಇಂಟ್ರೆಸ್ಟೇ ಇಲ್ಲ ಅಂತ ಅಲ್ಲ. ಅವ್ರಿಗೆ ಹೆಂಗೆ ಅಂತಂದರೆ ಒಂಥರ ಸ್ಲೋ ಆಗಿ ತೊಗೊಂಡು ಹೋಗೋಕೆ ಇಷ್ಟಪಡ್ತಾರೆ. ಅವರಿಗೆ ಟ್ರೆಡಿಷ್ನಲ್ ವೇಲಿ ಕನೆಕ್ಷನ್ನ ತೊಗೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ಏನೋ ಎವ್ರಿ ಡೇ ಮೆಸೇಜ್ ಮಾಡಿಕೊಂಡು, ಲೇಟ್ ನೈಟ್ ಮೆಸೇಜ್ ಮಾಡಿಕೊಂಡು, ಕಾಲ್ ಮಾಡಿಕೊಂಡು, ಎಲ್ಲ ಒಂದೇ ಸತಿ ಮಾತಾಡಿಕೊಂಡು, ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ನೀವು ಯಾವ ಥರ ಒಂದು ಪರ್ಸನ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನೀವೆಷ್ಟು ಎಫರ್ಟ್ ಹಾಕ್ತೀರಾ, ನೀವಷ್ಟೇ ಇಂಟ್ರೆಸ್ಟೆಡ್ ಅವ್ರ ಮೇಲೆ, ಅವರೆಷ್ಟು ನಿಮ್ಮ ಮೇಲೆ ಇಂಟ್ರೆಸ್ಟೆಡ್ ಆಗಿದ್ದಾರೆ, ನೀವು ಕೂಡ ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಅದನ್ನು ಕೂಡ ಅವ್ರು ನೋಡೋದಕ್ಕೆ ಇಷ್ಟಪಡ್ತಾರೆ. ಎಟ್ ದ ಸೇಮ್ ಟೈಮ್ ನಿಮ್ಮ ವ್ಯಾಲ್ಯೂಸ್ ಅವರ ವ್ಯಾಲ್ಯೂಸ್ ಸರಿ ಹೋಗುತ್ತಾ, ಆ್ಯಂಡ್ ಪ್ರೊಫೆಷನಲಿ ಕೂಡ ನಿಮ್ಮ ಪ್ರೊಫೆಷನ್ ಅವರ ಪ್ರೊಫೆಷನ್ ಎಲ್ಲ ಬ್ಯಾಲೆನ್ಸ್ ಆಗುತ್ತಾ, ಆ್ಯಂಡ್ ನೀವು ಆ್ಯಸ್ ಇನ್ ಅ ಪರ್ಸನ್ ಯಾವ ಥರ ನಿಮ್ಮ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್, ಅವರ ಫ್ಯಾಮಿಲಿ ಜೊತೆ ನೀವು ಅಡ್ಜಸ್ಟ್ ಆಗ್ತೀರಾ, ಅವರ ಒಂದು ಟ್ರೆಡಿಷನ್ಸ್ಗೆ ನೀವು ಅಡ್ಜಸ್ಟ್ ಆಗ್ತೀರಾ, ಇದೆಲ್ಲದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಏನಿಲ್ಲ ಅಂದರೂ 8 months, ಮಿನಿಮಮ್ 8 months ತಗೊಳುತ್ತೆ ಒಂದು ಪ್ರಾಪರ್ ಫಾರ್ಮಿಗೆ ಬರೋದಕ್ಕೆ, ಅಥವಾ ಒಬ್ರು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಯಾವ ಥರ ಪರ್ಸನ್ ಅಂತಂದರೆ, ಯಾವಾಗಲೂ ಮೆಸೇಜ್ ಮಾಡ್ಕೊಂಡು ಕೂರೋದು, ಯಾವಾಗಲೂ ಫೋನಲ್ಲಿ ಕೂತ್ಕೊಳ್ಳೋದು, ಯಾವಾಗಲೂ ಕಾಲ್ ಮಾಡೋದು, ಊಟ ಆಯ್ತಾ ತಿಂಡಿ ಆಯ್ತಾ, ಏನೋ ಯಾವಾಗಲೂ ಈ ಒಂದು ಟ್ರೆಂಡಿಗೆ ಮ್ಯಾಚ್ ಆಗುವಂಥ ಒಂದು ಪರ್ಸನ್ ಅಲ್ಲ, ಒಂದು ಓಲ್ಡ್ ಸ್ಕೂಲ್, ಓಲ್ಡ್ ಟ್ರೆಡಿಷ್ನಲ್ ಮೆಂಟಾಲಿಟಿ ಇರುವ ಒಂದು ಪರ್ಸನ್. ಸೊ ದಟ್ ಈಸ್ ವೈ ತುಂಬ ಸ್ಲೋ ತೊಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ, ತುಂಬ ಪ್ಲ್ಯಾಂಡ್ ವೇಯಲ್ಲಿ ತೊಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಸೊ ದಟ್ ಅವರಿಗೆ ಯಾವುದೇ ಕೂಡ ವೇಸ್ಟ್ ಅಂತ ಅನ್ನಿಸ್ಬಾರ್ದು, ಎಫರ್ಟ್ ವೇಸ್ಟ್ ಆಗ್ತಾ ಇದೆ ಅನ್ನಿಸ್ಬಾರ್ದು, ರೈಟ್? ಸೊ ಎಸ್ ಗೈಸ್, ಒಂಥರ ಕನ್ಕ್ಲೂಷನ್ ಅಂತಲೇ ಹೇಳ್ಬೋದು ಈ ಒಂದು ರೀಡಿಂಗ್ ಬಗ್ಗೆ. ಸೊ ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಯಾವುದೇ ರೀತಿಯಾದ ಟೈಮ್ ಪಾಸ್ ಮಾಡ್ತಾ ಇಲ್ಲ, ಇವ್ರದೇ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ, ಕ್ಲಾರಿಟಿ ಕೊಡ್ತಾರೆ ಈ ಒಂದು ಕನೆಕ್ಷನ್ ಬಗ್ಗೆ, ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಬಟ್ ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕಾಗತ್ತೆ, ಪೇಷನ್ಸಲ್ಲಿ ಅವ್ರಿಗೆ ಸ್ಟಿಕ್ ಆನ್ ಆಗಬೇಕಾಗಿ ಬರುತ್ತೆ ಡೆಫಿನೆಟ್ಲಿ. ಸೊ ಎಸ್, ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಎವ್ರಿ ಡೇ ಮೆಸೇಜ್ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಎವ್ರಿ ಡೇ ಶೋ ಅಪ್ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಹಂಗಂತ ನೋ ಕಾಂಟ್ಯಾಕ್ಟ್ ಸಿಚುವೇಶನಿಗಂತೂ ಡೆಫಿನೆಟ್ಲಿ ನೀವು ಹೋಗಲ್ಲ. ಬಟ್ ನೀವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಅಷ್ಟೇ ರೆಸ್ಪೆಕ್ಟ್ ಅವ್ರು ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಆ್ಯಂಡ್ ಈ ಕನೆಕ್ಷನಿಗೆ ಕೂಡ ಅಂತಲೇ ಹೇಳ್ಬೋದು. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 1 ಅವರಿಗೆ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ರೀಡಿಂಗ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸನ್ನು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲ್ಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ನೋಡೋಣ ನಿಮ್ಮ ಪರ್ಸನ್, ನಿಮ್ಮ ಮನಸ್ಸಲ್ಲಿರುವಂಥ ಪರ್ಸನ್ ನಿಮ್ಮ ಬಗ್ಗೆ ಏನು ಹೈಡ್ ಮಾಡ್ತಾ ಇದ್ದಾರೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಟ್ ಅದು ಹೇಳೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಹೈಡ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಈ ಹೈಡ್ ಮಾಡಿರೋದ್ರಿಂದ ನಿಮಗೇನಾದ್ರು ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತಾ, ಅಂದರೆ ಫೀಲಿಂಗ್ಸ್ ಇನ್ಫ್ಯಾಕ್ಟ್ ಇದ್ದು ಅಥವಾ ಇಲ್ದನೆ ಇರೋ ಥರ ಆ್ಯಕ್ಟ್ ಮಾಡೋದು, ಇಲ್ದನೆ ಇದ್ದು ನಿಮ್ಮ ಜೊತೆ ಸುಳ್ಳು ಹೇಳ್ತಾ ಇರೋದು, ಏನಾದರೂ ಈ ಪರ್ಸನ್ ಬಗ್ಗೆ ನಿಮಗೆ ಅಂತ ಒಂದು ಸೀರಿಯಸ್ ಆಗಿ ತಿಳ್ಕೊಬೇಕಾಗಿರೋ ಅವಶ್ಯಕತೆ ಇದೆಯಾ?
ಇದೆ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರಾ, ಡೆಫಿನೆಟ್ಲಿ ದೇರ್ ಈಸ್ ಸಮಥಿಂಗ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮೆಸೇಜ್ ಅಂತ. ಸೊ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಗಾಯ್ಸ್. ಸೊ ಲೆಟ್ ಸಿ ನಿಮಗೆ ಏನ್ ಮೆಸೇಜ್ ಬರುತ್ತೆ ಈ ಒಂದು ಪರ್ಸನ್ ಬಗ್ಗೆ ಅಂತ. ಸ್ವಲ್ಪ ಕರ್ಟನ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನಾನು ಯಾವುದೇ ರೀತಿ ಲೈಟ್ನ ಯೂಸ್ ಮಾಡಲ್ಲ, ಕಂಪ್ಲೀಟ್ಲಿ ಇಟ್ಸ್ ಸನ್ಲೈಟ್ ಮೇಲೆ ಡಿಪೆಂಡ್ ಆಗಿರ್ತೀನಿ ನಾನು. ಆಲ್ರೈಟ್, ನಾವು ಇಟ್ಸ್ ಬೆಟರ್ ಅನ್ಸೆ, ತುಂಬ ಗ್ಲೋ ಆಯಿತು ಐ ಫೀಲ್. ಸಾರಿ ಇವತ್ತು ಯಾಕೋ. ಓಕೆ, ಸೊ ಲೆಟ್ ಸಿ ಗೈಸ್ ಏನ್ ಹೈಡ್ ಮಾಡ್ತಾ ಇದ್ದಾರೆ, ಯಾಕೆ ಹೈಡ್ ಮಾಡ್ತಾ ಇದ್ದಾರೆ, ಅಂಡ್ ನಿಮಗೆ ಇದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ. ಸೊ ಮುಂಚೆ ಹೇಳ್ದಂಗೆ ಏನಾದ್ರು ಯಾವ್ದಾದ್ರು ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ ಸಿ ಗ್ರೂಪ್ 2 ಅವ್ರಿಗೆ. ಸೊ ಲೆಟ್ ಸಿ. ಓಕೆ, ಸೊ ಫಸ್ಟ್ ಮೆಸೇಜ್ ನಿಮಗೆ ಬಂದಿದೆ ಹರ್ಮಿಟ್, ಅಂಡ್ ಸೆಕೆಂಡ್ ಮೆಸೇಜ್ ಬಂದಿದೆ ನಿಮಗೆ ಏಸ್ ಆಫ್ ವಾಂಡ್ಸ್, ಅಂಡ್ ಥರ್ಡ್ ಮೆಸೇಜ್ ಬಂದಿದೆ ವೀಲ್ ಆಫ್ ಫಾರ್ಚೂನ್. ಸರ್ಪ್ರೈಸಿಂಗ್ ಥಿಂಗ್ ಬಂದ್ಬಿಟ್ಟು ಫಸ್ಟ್ ಗ್ರೂಪ್ ಅವ್ರಿಗೂ ಏಸ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ, ಬಟ್ ಡಿಫರೆಂಟ್ ಕ್ವೆಶನ್ಗೆ ಅಂತಾನೆ ಹೇಳ್ಬೋದು. ಬಟ್ ನಿಮಗೂ ಬಂದಿದೆ. ಸಿ ಏನೆಲ್ಲ ಓಪನ್ ಅಪ್ ಆಗುತ್ತೆ ಅಂತ. ಸೊ ಒನ್ ಥಿಂಗ್, 2 ಮೇಜರ್ ಆರ್ಕಾನ ಬಂದಿದೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನೀವು ಇದನ್ನ ಅವಾಯ್ಡ್ ಮಾಡೋದಕ್ಕೇನೆ ಆಗಲ್ಲ, ಬಿಕಾಸ್ ಡೆಫಿನೆಟ್ಲಿ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಯಾವ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ದೇರ್ ಈಸ್ ಸಮಥಿಂಗ್ ಸ್ಪೆಷಲ್. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಫಸ್ಟ್ ಕಾರ್ಡ್ ಬಂದಿದೆ ನಿಮಗೆ ಹರ್ಮಿಟ್. ಸೊ ಡೆಫಿನೆಟ್ಲಿ ಈ ಪರ್ಸನ್ ಇನ್ ಜನರಲ್ ಆಗಿ ವೆರಿ ಇಂಟ್ರೋವರ್ಟ್, ಯಾರ ಜನ ಜಾಸ್ತಿ ಓಪನ್ ಅಪ್ ಆಗಲ್ಲ, ಅವ್ರ ಫೀಲಿಂಗ್ಸ್ ಬಗ್ಗೆ ಜಾಸ್ತಿ ಯಾರ ಜನ ಹೇಳ್ಕೊಳಲ್ಲ. ಇವಾಗ ಏನಾದ್ರು ಒಂದು ಪೇನ್ಫುಲ್ ಸಿಚುವೇಶನ್ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂದ್ರೆ ಅದನ್ನ ಅವ್ರಾಗ ಅದನ್ನ ತಗೊಳೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಇಟ್ ಮೀನ್ಸ್ ಅವ್ರು ಜಾಸ್ತಿ ಯಾರ ಜನ ಓಪನ್ ಅಪ್ ಆಗಲ್ಲ, ಯಾರ ಜೊತೆನೂ ಹೇಳ್ಕೊಳಲ್ಲ ಅವ್ರ ಕಷ್ಟನ. ಅವ್ರು ಏನ್ ಫೀಲ್ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲಾರ ಜೊತೆ ಹೇಳ್ಕೊಂಡು ತಿರುಗ್ಬೇಕು, ಅದನ್ನ ಅವ್ರು ಬಿಲೀವ್ ಮಾಡಲ್ಲ. ಮೇ ಬಿ ಇವರು ಫ್ರಮ್ ಚೈಲ್ಡ್ಹುಡ್ ಒಬ್ರೇ ಆಗಿ ಬೆಳೆದಿದ್ದು ಅಥವಾ ಸೈಲೆಂಟ್ ಆಗಿ ಬೆಳೆದಿದ್ದು, ಆಸ್ ಅನ್ ಇಂಟ್ರೋವರ್ಟ್ ಆಗಿ ಬೆಳೆದಿರೋದಾಗಿರ್ಬೋದು. ಜಾಸ್ತಿ ಯಾರ ಜನ ಕ್ಲೋಸ್ ಆಗ್ತಾ ಇರ್ಲಿಲ್ಲ, ಜಾಸ್ತಿ ಯಾರ ಜನ ಬೆರೀತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಜಾಸ್ತಿ ಯಾರ ಜನ ಅಷ್ಟು ಓಪನ್ ಅಪ್ ಆಗ್ತಾ ಇರ್ಲಿಲ್ಲ. ಇವರಿಗೆ ಇಬ್ರೋ ಫ್ರೆಂಡ್ಸ್ ಬಿಟ್ರೆ ಒಂದು ಗ್ಯಾಂಗ್ ಅಲ್ಲಿ ಫ್ರೆಂಡ್ಸ್ ಆ ಥರ ಎಲ್ಲ ಇರ್ಲಿಲ್ಲ ಇವ್ರಿಗೆ. ಸೊ ಡೆಫಿನೆಟ್ಲಿ ಒಂದು ಇಂಟ್ರೋವರ್ಟ್ ಪರ್ಸನ್ ಬಗ್ಗೆ ನೋಡ್ತಾ ಇದ್ದೀನಿ. ಸೊ ಈ ಪರ್ಸನ್ ಇನ್ ಜೆನ್ಯೂನ್ ಅಂದ್ರೆ ಆಸ್ ಅ ಪರ್ಸನ್ ಲೈಕ್ ನ್ಯಾಚುರಲಿ ತುಂಬಾ ಇಂಟ್ರೋವರ್ಟ್, ರೈಟ್. ಸೊ ದ ಥಿಂಗ್ ಈಸ್, ಏನೋ ಒಂದು ಎಮೋಷನ್ಸ್ ಅವ್ರ ಮೈಂಡಲ್ಲಿ ಆಗ್ತಾ ಇದೆ ಅಂದ್ರೆ ಅದನ್ನ ಯಾರಿಗೂ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಯಾರ ಜನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಬೈ ಚೈಲ್ಡ್ಹುಡ್. ಓಕೆ, ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೇನೆ, ಡೆಫಿನೆಟ್ಲಿ ಇವರಿಗೆ ಸಮ್ ಪಾಸ್ಟ್ ಟ್ರಾಮಾ ಇವರ ಮೈಂಡ್ ಅಲ್ಲಿ ಓಡಾಡ್ತಾ ಇದೆ. ಅಂದ್ರೆ ಪಾಸ್ಟ್ ಅಲ್ಲಾದ ಒಂದು ಬ್ರೇಕಪ್ ಆಗಿರ್ಬೋದು, ಪಾಸ್ಟ್ ಅಲ್ಲಾದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದು ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು, ಫ್ರೆಂಡ್ಶಿಪ್ ಅಲ್ಲೇ ಆಗಿರ್ಬೋದು, ಯಾವುದೋ ಒಂದು ಕನೆಕ್ಷನ್ ಅಲ್ಲೇ ಆಗಿರ್ಬೋದು, ಆದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅವರಿಗೆ ಇನ್ನೂ ಹಾಂಟ್ ಮಾಡ್ತಾ ಇದೆ, ಇನ್ನೂ ಅದನ್ನ ಟ್ರಾಮ್ಯಾಟಿಕ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಟ್ ಆ ಒಂದು ಪಾಸ್ಟ್ ಅಲ್ಲಾದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ ಜೊತೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ. ಬಿಕಾಸ್ ಒನ್ ಥಿಂಗ್ ಈಸ್, ನೀವೆಲ್ಲಿ ಅವ್ರನ್ನ ಜಡ್ಜ್ ಮಾಡ್ಬಿಡ್ತಿರೋ ಅನ್ನೋ ಒಂದು ಭಯ ಇದೆ, ಎಲ್ಲಿ ನೀವು ಅವ್ರನ್ನ ದೂರ ಮಾಡ್ಬಿಡ್ತಿರೋ ಅನ್ನೋ ಒಂದು ಭಯ ಇದೆ, ಎಲ್ಲಿ ನೀವು ಅವ್ರ ಜೊತೆ ಕ್ಲೋಸ್ ಆಗಿರೋದನ್ನ ನಿಲ್ಲಿಸ್ಬಿಡ್ತಿರೋ ಅನ್ನೋ ಒಂದು ಭಯ ಇದೆ. ಸೊ ಇಟ್ ಈಸ್ ನಾಟ್ ದಟ್ ಅವರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಥವಾ ನಿಮ್ ಜೊತೆ ಜಾಸ್ತಿ ಓಪನ್ ಅಪ್ ಆಗ್ತಾ ಇಲ್ಲ, ನಿಮ್ಮಿಂದ ಏನೋ ಹೈಡ್ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ಅವ್ರು ಯಾವುದೋ ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ.
ಅವ್ರದ್ದೇ ಆದ ಒಂದು ಟ್ರಾಮಾದಲ್ಲಿದ್ದಾರೆ, ಅವ್ರದ್ದೇ ಆದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಮೇ ಬಿ ಅವ್ರು ಹೀಲ್ ಆಗ್ತಾ ಇದ್ದಾರೆ, ಪಾಸ್ಟ್ ನೋವುಗಳನ್ನೆಲ್ಲ ಮರ್ತು ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದ ಥಿಂಗ್ ಈಸ್ ಅವರಿಗೆ ಅವ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಎಟ್ ದ ಸೇಮ್ ಟೈಮ್ ನಿನ್ನ ಕೂಡ ಮಿಸ್ ಮಾಡ್ಕೊತಾ ಇದ್ದಾರೆ. ಇಟ್ ಈಸ್ ನಾಟ್ ದಟ್ ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಂತ, ಇಟ್ ಈಸ್ ನಾಟ್ ದಟ್ ನಿಮ್ಮ ಬಗ್ಗೆ ಅವರು ಮರ್ತು ಬಿಟ್ಟಿದ್ದಾರೆ ಅಂತ ಅಲ್ಲ. ದಟ್ ಈಸ್ ನಾಟ್ ದ ಸಿಚುವೇಶನ್. ದ ಥಿಂಗ್ ಈಸ್ ಅವರಿಗೆ ಫಸ್ಟ್ ನನ್ನ ಬಗ್ಗೆ ಅವ್ರ ಹತ್ರ ಫ್ರಸ್ಟ್ರೇಷನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಬಿಕಾಸ್ ನೀವು ಅವ್ರ ಲೈಫಲ್ಲಿ ಒಂದು ರಾಂಗ್ ಟೈಮಲ್ಲೇನೆ ಬಂದಿದ್ದೀರಾ ಗೈಸ್. ಬಿಕಾಸ್ ದ ಥಿಂಗ್ ಈಸ್ ಇವಾಗ ಪರ್ಸನಿಗೆ ಇವಾಗ ಫಸ್ಟ್ ಅವ್ರ ಬಗ್ಗೆ ಫೋಕಸ್ ಮಾಡ್ಕೊಬೇಕು, ಫಸ್ಟ್ ಅವರ ಒಂದು ಫ್ಯೂಚರ್ನ ಅವರು ಪ್ರಾಪರ್ ಮಾಡ್ಕೋಬೇಕು, ಅವರ ಒಂದು ಫ್ಯೂಚರ್ನ ಅವರು ಸ್ಟೇಬಲ್ ಮಾಡ್ಕೊಳ್ಬೇಕು, ಈ ಥರ ಎಲ್ಲ ಯೋಚನೆ ಇದೆ ಇವಾಗ. ಬಟ್ ಅದೇ ಟೈಮಿಗೆ ನೀವು ಬಂದಿದ್ದೀರಾ, ಬಟ್ ಅವ್ರು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಇವ್ರು ನನ್ನ ಲೈಫಲ್ಲಿ ಬಂದರು, ಒಂದು ಡಿಸ್ಟ್ರಾಕ್ಷನ್ ಆಗಿ ಬಂದರು, ಈ ಥರ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಟ್ ದ ಥಿಂಗ್ ಇಸ್ ನಿಮಗೆ ಕಂಪ್ಲೀಟ್ ಆಗಿ 100% ಟೈಮ್ ಎಫರ್ಟ್ ಅವ್ರಿಗೆ ಹಾಕೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ, ಅವ್ರ ಜೊತೆ ಕಾಲ ಕಳಿಬೇಕಾದ್ರೆ ಒಂದೊಂದ್ಸತಿ ಅವ್ರು ಹೇಳಿದ್ರು ಕೂಡ, ಏನೋ ನೀನು ನನ್ನ ಲೈಫಿಗೆ ಬಂದೆ ಬಟ್ ಒಂದು ರಾಂಗ್ ಟೈಮಲ್ಲಿ ಬಂದೆ, ಬಿಕಾಸ್ ನಾನು ನಿನಗೆ 100% ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಎಫರ್ಟ್ ಹಾಕೋದಕ್ಕೆ ಆಗ್ತಿಲ್ಲ, ನೀ ನನಗೆ ಇಷ್ಟು ಮಾಡ್ತಾ ಇದೀಯಾ ಬಟ್ ನಾನು ನಿನಗೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಥರ ಎಲ್ಲ ಒಂದು ಥಾಟ್ ಅವರ ಮೈಂಡಲ್ಲಿ ಡೆಫಿನೆಟ್ಲಿ ಬಂದಿದೆ ನಿಮ್ಮ ಬಗ್ಗೆ. ಬಟ್ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಟ್ ಅವ್ರಿಗೆ ಹೆಂಗೆ ಅಂತಾರೆ, ಫಸ್ಟ್ ನಾನಿವಾಗ ನನ್ನ ಲೈಫಿಗೆ ಒಂದು ದಾರಿನ ಹುಡ್ಕೊಳ್ಳೋಣ, ಆಮೇಲೆ ನಾನು ಈ ಒಂದು ಕನೆಕ್ಷನ್ ಬಗ್ಗೆ ಫೋಕಸ್ ಮಾಡೋಣ. ಅವರಿಗೆ ಕಂಪ್ಲೀಟ್ ಆಗಿ ಫೋಕಸ್ ನಿಮ್ಮ ಮೇಲೂ ಕೊಡೋಕ್ಕಾಗ್ತಾ ಇಲ್ಲ, ಅವ್ರ ಮೇಲೂ ಕೊಡೋಕ್ಕಾಗ್ತಿಲ್ಲ. ಬಟ್ ದಟ್ ಈಸ್ ದ ರೀಸನ್ ಅವರು ಒಂದು ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ, ಅವರು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರಿಗೆ ಏನೋ ಒಂದು ಪಾಸ್ಟಲ್ ಆದ ಒಂದು ಬ್ರೇಕ್ ಡೌನ್ ಆಗಿರ್ಬೋದು, ಒಂದು ಫೇಲ್ಯೂರ್ ಆಗಿರ್ಬೋದು, ಅದರಿಂದ ಓವರ್ಕಮ್ ಮಾಡ್ತಾ ಇದ್ದಾರೆ ಎಟ್ ದ ಸೇಮ್ ಟೈಮ್. ಆ್ಯಂಡ್ ವರ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಅವ್ರಿಗಿದ್ರನ್ನ ಯಾರ ಜನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಫಸ್ಟ್ ನಾನೇ ಹೆಂಗಾರು ಟ್ರೈ ಮಾಡೋಣ, ಇದರಿಂದ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡೋಣ, ಯಾರಿಗೂ ನನ್ನ ಒಂದು ಭಾರ, ನನ್ನ ಒಂದು ಪೇಯ್ನ್ ಇನ್ನೊಬ್ರಿಗೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ, ಅಥವಾ ನನ್ನ ಒಂದು ಭಾರದ ನಾನು ಇನ್ನೊಬ್ರಿಗೆ ಹಾಕೋದಕ್ಕೆ ಬೇಡ. ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಸೊ ದ ಥಿಂಗ್ ಈಸ್, ಈ ಪರ್ಸನ್ ನಿಮ್ಮಿಂದ ಅವ್ರ ಫೀಲಿಂಗ್ಸ್ ಹೈಡ್ ಮಾಡ್ತಿರೋದು ಅಷ್ಟೇ ಅಲ್ಲ, ಇಂಟರ್ನಲ್ಲಿ ಅವ್ರು ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಪ್ರೊಸೆಸ್, ಪಾಸ್ಟ್ ಪೇನ್ ಆಗಿರ್ಬೋದು, ಪಾಸ್ಟಲ್ಲಾದ ಒಂದು ನೋವಾಗಿರ್ಬೋದು, ಪಾಸ್ಟಲ್ಲಾದ ಒಂದು ಸ್ಟೋರಿ ಆಗಿರ್ಬೋದು, ಅವರ ಲೈಫ್ ಸ್ಟೋರಿನೇ ಆಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಐ ಹೋಪ್ ನಿಮಗೆ ಒಂದು ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ. ಇಟ್ ಈಸ್ ನಾಟ್ ದಟ್ ಅವರು ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ, ಬಟ್ ಈ ಒಂದು ಫೇಸ್ ಅವರಿಗೆ ಫಸ್ಟ್ ಅವ್ರ ಮೇಲೆ ಫೋಕಸ್ ಮಾಡ್ಕೊಳ್ಳು ಆ ಥರ ಮಾಡ್ತಾ ಇದೆ. ಈ ಒಂದು ಫೇಸ್ ಅವರಿಗೆ ಕಂಪ್ಲೀಟ್ಲಿ ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಪೇಯ್ನ್ ಇದೆ, ಏನೋ ಒಂದು ಫೇಲ್ಯೂರ್ ಇದೆ. ಅವ್ರಿಗೆ ಹೆಂಗ್ ಅನಿಸ್ತಾ ಇದೆ ಅಂದರೆ, ಅವ್ರಿಗೆ ಫಸ್ಟು ಅವ್ರಿಗೊಂದು ಸ್ಪೇಸ್ ಬೇಕು. ಇವಾಗ ನಾನು ಆನೆಸ್ಟ್ ಆಗಿ ಹೇಳ್ಕೋಬಹುದು ನಿಮ್ಮ ಜೊತೆ, ಬಟ್ ನೀವು ಅದನ್ನ ಅರ್ಥ ಮಾಡ್ಕೊತೀರಾ ಇಲ್ವಾ, ಅದು ಕೂಡ ಭಯ ಇದೆ. ನೀವು ಅರ್ಥ ಮಾಡ್ಕೊಂಡೇ ಬಿಟ್ಟೋಗ್ಬಿಟ್ರೆ ಆ ಭಯ ಕೂಡ ಅವ್ರಿಗಿದೆ ನಿಮ್ಮ ಬಗ್ಗೆ. ಅದಕ್ಕೆ ಅವ್ರು ಅದನ್ನ ಓಪನ್ ಅಪ್ ಆಗ್ತಾ ಇಲ್ಲ, ಆನೆಸ್ಟ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ಲ, ಡಿಸ್ಟೆನ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಟ್ ಅವ್ರು ಏನು ಆ ಫ್ರಸ್ಟ್ರೇಷನ್ ಥ್ರೂ ಹೋಗ್ತಾ ಇದ್ದಾರೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಲೆಟ್ ಮಿ ಓವರ್ಕಮ್, ನಾನು ಹೆಂಗಾರು ಮಾಡಿ ಈ ಒಂದು ಸಿಚುವೇಶನ್ ಹೊರಗೆ ಬರೋಣ, ಈ ಒಂದು ಪೇನಿಂದ ಹೊರಗೆ ಬರೋಣ. ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಎಟ್ ದ ಸೇಮ್ ಟೈಮ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿನ್ನ ರಿಜೆಕ್ಟ್ ಅಂತೂ ಮಾಡ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಸ್ಟಾಕ್ ಮಾಡ್ತಾ ಇದ್ದಾರೆ. ನೀವು ಏನು ಥ್ರೂ ಹೋಗ್ತಾ ಇದ್ದೀರಾ, ನಿಮಗೆ ಲೈಕ್ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ಗೇನ್ ಮಾಡ್ಕೊತಾ ಇದ್ದಾರೆ ಅಂತಲೇ ನೋಡ್ಬೋದು. ಸೊ ಹರ್ಮಿಟ್ ಕಾರ್ಡ್ಗೆ ಕ್ಲಾರಿಫಿಕೇಶನ್ ನೋಡೋಣ. ರೈಟ್, ಹರ್ಮಿಟ್ಗೆ ಕ್ಲಾರಿಫಿಕೇಶನ್. ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ನಿಮಗೆ ಕ್ಲೈಮ್ ಮಾಡ್ಕೋಬೇಕಂತಿದೆ, ಕಾಮೆಂಟ್ ಸೆಕ್ಷನಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲುಕ್ ಎಟ್ ದಿಸ್ ಟೆಂಪರೆನ್ಸ್. ಸೊ ಅವರ ಮೈಂಡಲ್ಲಿ ಒಂದು ಪೇಷನ್ಸ್ ಅಂತೂ ಡೆಫಿನೆಟ್ಲಿ ಇದೆ, ಪೇಷನ್ಸ್ ಅಂತೂ 100% ಇದೆ. ಲೈಕ್ ಅವ್ರು ನಿಮ್ಮ ಬಗ್ಗೆ ಇವಾಗಲೇ ಒಂದು ಜಡ್ಜ್ಮೆಂಟಿಗೆ ಬಂದಿಲ್ಲ, ಇವಾಗಲೇ ಈ ಕನೆಕ್ಷನ್ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ, ಇಲ್ಲ ನನ್ನ ಕೈಲಿ ಆಗದೇ ಇಲ್ಲ ಅಂತ ಗಿವ್ ಅಪ್ ಮಾಡ್ತಾ ಇಲ್ಲ. ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಓಕೆ ಲೆಟ್ ಮೀ ಗೋ ಥ್ರೂ. ಇವಾಗ ಫಸ್ಟ್ ನಾನು ನನಗೆ ಇವಾಗ ಈ ಫೇಸ್ ತುಂಬ ಡಿಫಿಕಲ್ಟ್ ಆಗಿದೆ, ಬಟ್ ನಾನು ಇದನ್ನು ಓವರ್ಕಮ್ ಮಾಡ್ತೀನಿ, ಒಂದಲ್ಲ ಒಂದಿನ ನಾನು ಇದರಿಂದ ಹೊರಗೆ ಬರ್ತೀನಿ, ಒಂದಲ್ಲ ಒಂದಿನ ನಿಮಗೆ ಪರ್ಫೆಕ್ಟ್ ಪರ್ಸನ್ ಆಗಿ ಫಿಟ್ ಇನ್ ಆಗೇ ಆಗ್ತೀನಿ. ಬಟ್ ಆ ಒಂದಲ್ಲ ಒಂದಿನಕ್ಕೆ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ, ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ದ ಥಿಂಗ್ ಈಸ್, ಅವರಿಗೆ ಇವಾಗ ಎಮೋಷ್ನಲಿ ರಿಯಲಿ
ಮೆಂಟಲಿ ಒಂದು ಡಿಪ್ರೆಸ್ಡ್ ಸಿಚುವೇಶನ್ ಅಲ್ಲೇ ಇದ್ದಾರೆ. ಬಿಕಾಸ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ಅವ್ರ ಬಗ್ಗೆ ಅವ್ರಿಗೆ ಅವಾಗ ಡೌಟ್ಫುಲ್ ಫೀಲ್ ಆಗ್ತಾ ಇರುತ್ತೆ. ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ ಅವರಿಗೆ ಕರಿಯರ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಏನು ಡೌಟ್ ಇದೆ. ಕರಿಯರ್ ಸೆಕ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ಯಾಟಿಕ್ ಆಗಿ ಸಿಚುವೇಶನ್ ಟರ್ನ್ ಔಟ್ ಆಗ್ತಾ ಇದೆ. ಏನೋ ಸಮ್ಟೈಮ್ಸ್ ಏನಾಗಿರುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ, ತುಂಬಾ ಒಂದು ಅದೇ ಕೆಲ್ಸದ ಬಗ್ಗೆ ತುಂಬಾ ಕನ್ಸ್ಕೊಂಡಿರ್ತೀವಿ. ಬಟ್ ಆ ಕೆಲ್ಸದಲ್ಲಿ ಏನೋ ಸೇಫ್ಟಿ ಫೀಲ್ ಆಗ್ತಾ ಇರಲ್ಲ. ಆ ಕೆಲ್ಸದಲ್ಲಿ ಅವರಿಗೆ ಸೆಕ್ಯೂರ್ ಫೀಲ್ ಆಗ್ತಾ ಇರಲ್ಲ. ಆ ಕೆಲ್ಸದಲ್ಲಿ ಒಂಥರ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಏನೋ ಆ ಟೈಮಲ್ಲಿ ಒಂಥರ ಮೇಜರ್ ಶಾಕೇ ಆಗಿರುತ್ತೆ. ಬಿಕಾಸ್ ಅವರು ಓದಿರೋದೇ ಆ ಕೆಲ್ಸದ ಬಗ್ಗೆ, ಡ್ರೀಮ್ ಕನ್ಸ್ ಕಟ್ಕೊಂಡಿರೋದೇ ಆ ಕೆಲ್ಸದ ಬಗ್ಗೆ. ಅದೇ ಕೆಲಸ ಇವಾಗ ನನಗೆ ಕಷ್ಟ ಆಗ್ತಾ ಇದೆಯಲ್ಲ. ಸೊ ಇದೊಂದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ಏನೋ ಒಂದು ಮೇಜರ್ ಲೈಫ್ ಅಲ್ಲಿ ಬ್ರೇಕ್ ಡೌನ್ ಥ್ರೂ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನಂತಂದ್ರೆ ನನಗೆ ಸ್ವಲ್ಪ ಸ್ಪೇಸ್ ಬೇಕು. ಮೇ ಬಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು, ನನ್ನ ಇವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಎಮೋಷನ್ಸ್ನ ಅರ್ಥ ಮಾಡ್ಕೊತಾ ಇಲ್ಲ, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಡೆಫಿನೆಟ್ಲಿ ನಿನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ದಟ್ ಅವ್ರಿಗೆ ಇವಾಗ ಸ್ವಲ್ಪ ಟೈಮ್ ಬೇಕು. ಅವ್ರಿಗೆ ಇವಾಗ ಸ್ವಲ್ಪ ಟೈಮ್ ಬೇಕು ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಎಮೋಷನ್ಸ್ನ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ. ಅವ್ರು ಏನ್ ಇವಾಗ ಹೋಗ್ತಾ ಇದ್ದಾರೆ ಲೈಫಲ್ಲಿ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಡೆಫಿನೆಟ್ಲಿ ದೇಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಅನ್ನೋದನ್ನ ನೋಡ್ತಾ ಇದೀನಿ. ದಟ್ ಈಸ್ ದ ಒನ್ ಬಿಗ್ ಥಿಂಗ್. ಸೊ ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವಾಗಂತ ಅಲ್ಲ, ಫ್ಯೂಚರ್ ಅಲ್ಲೂ ಕೂಡ ಅವರು ನಿಮ್ಮಿಂದ ಏನಾದ್ರು ಹೈಡ್ ಮಾಡಬಹುದು. ಬಿಕಾಸ್ ಇಟ್ ಈಸ್ ನಾಟ್ ದಟ್ ಇದ್ರ ಬಗ್ಗೆ ನೀವು ಹೆದರ್ಕೊಳ್ಳೋದೇನಿಲ್ಲ. ಬಿಕಾಸ್ ಈ ಪರ್ಸನ್ ನ್ಯಾಚುರಲ್ ಬಿಹೇವಿಯರೇ ಆ ಥರ, ನ್ಯಾಚುರಲ್ ಪರ್ಸ್ನಾಲಿಟಿನೇ ಆ ಥರ, ಜಾಸ್ತಿ ಓಪನ್ ಅಪ್ ಆಗಲ್ಲ. ಎಲ್ಲ ಸೀಕ್ರೆಟ್ಸ್ನು ಅವರಿಗೆ ಹೇಳ್ಕೊಳ್ಳೋದ್ರಲ್ಲಿ ಕಂಫರ್ಟ್ ಫೀಲ್ ಆಗಲ್ಲ. ಅಥವಾ ಒಬ್ರ ಜೊತೆ ಒಂದು ಕಂಫರ್ಟ್ ಫೀಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಂತಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ಏಸ್ ಆಫ್ ವಾಂಡ್ಸ್? ಅಗೇನ್ ಏಸ್ ಆಫ್ ವಾಂಡ್ಸ್ ಅಂದ್ರೆ ಒಂದು ಇನ್ಸ್ಟೆಂಟ್ ಎನರ್ಜಿ, ಇನ್ಸ್ಟೆಂಟ್ ಆಗಿ ಒಂದು ಕನೆಕ್ಟ್ ಆಗೋದು, ಓವರ್ಲಿ ಕನೆಕ್ಟ್ ಆಗೋದು, ಓವರ್ಲಿ ಅಟ್ರಾಕ್ಟ್ ಆಗೋದು, ಓವರ್ಲಿ ಏನೋ ಅಫೆಕ್ಷನ್ ಒಬ್ರ ಮೇಲೆ ಬರೋದು. ಸೊ ಎಲ್ಲೊಂದ್ ಕಡೆ ಅವರಿಗೆ ಕ್ವೆಶನ್ ಇದೆ ತಲೆಯಲ್ಲಿ, ಇದು ನನಗೆ ಇವ್ರ ಮೇಲೆ ಅಟ್ರಾಕ್ಷನ್ ಆಗಿರೋದ ಅಥವಾ ಏನೋ ನಿಜವಾಗ್ಲೂ ಒಂದು ಜೆನ್ಯೂನ್ ಆಗಿ ನಾನು ಇವರಿಗೆ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತಾ ಇದ್ದೀನ, ಏನ್ ಕತೆ, ಈ ತರ ಇವರಿಗೆ ಒಂದು ಕ್ವೆಶನ್ ಆಗ್ತಾ ಇದೆ. ಬಿಕಾಸ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ಯಾವುದೇ ರೀತಿ ರ್ಯಾಂಡಮ್ ಕನೆಕ್ಷನ್ಸ್ ನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವರಿಗೆ ಯಾವುದೇ ರೀತಿ ಏನೋ ಅರ್ಜೆಂಟ್ ಅಲ್ಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ. ಅರ್ಜೆಂಟ್ ಅಲ್ಲಿ ಏನೋ ಆ ಕನ್ಕ್ಲೂಷನ್ಗೆ ಬರೋದಕ್ಕೆ ಕೂಡ ಇಷ್ಟ ಇಲ್ಲ. ಎಟ್ ದ ಸೇಮ್ ಟೈಮ್ ಅವರಿಗೆ ಫಸ್ಟ್ ಇವಾಗ ಅರ್ಥ ಮಾಡ್ಕೋಬೇಕು, ವಾಟ್ ಈಸ್ ದಿಸ್, ಇದು ನನಗೆ ಅಟ್ರಾಕ್ಷನ್ ಆಗಿದೆಯಾ, ಲವ್ ಆಗಿದೆಯಾ, ಅಟ್ರಾಕ್ಷನ್ ಆಗಿದೆಯಾ ಅಥವಾ ಅಫೆಕ್ಷನ್ ಆಗಿದೆಯಾ, ಏನೋ ಏನಾಗ್ತಾ ಇದೆ. ಲೈಕ್ ಅವ್ರಿಗೆ ಅರ್ಜೆಂಟಲ್ಲಿ ಇವಾಗ ಯಾವುದೇ ಏನಕ್ಕೂ ಡಿಸಿಷನ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಲೈಫಲ್ಲಿ. ಮೇ ಬಿ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದ ಆಗಿರ್ಬೋದು. ಅಗೈನ್ ಇದನ್ನ ಏನೇ ಒಂದು ಇನಿಷಿಯೇಟ್ ಮಾಡೋದಕ್ಕೂ ಮುಂಚೆ, ಅಂದ್ರೆ ಏನೇ ಒಂದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತುಂಬಾ ಓವರ್ ಥಿಂಕ್ ಮಾಡುವಂತ ಒಂದು ಪರ್ಸನ್ ಇವರು. ದಟ್ ಈಸ್ ವೈ ಅವ್ರು ನಿಮ್ಮಿಂದ ಇದನ್ನ ಮುಚ್ಚಿಡ್ತಾ ಇದ್ದಾರೆ, ಹೈಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಮುಂಚೆನೆ ಹೇಳ್ದಂಗೆ ಅವ್ರಿನ್ನೂ ಪ್ರಿಪೇರ್ ಆಗಿಲ್ಲ. ವಾಟ್ ಎವರ್ ಇಟ್ ಈಸ್, ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ಜಸ್ಟ್ ಅಟ್ರಾಕ್ಷನ್ ಆಗಿರ್ಬೋದು, ಜಸ್ಟ್ ಒಂದು ಇನ್ಫ್ಯಾಕ್ಚುಯೇಷನ್ ಆಗಿರ್ಬೋದು. ಬಟ್ ಅವ್ರು ಇವಾಗ ಪ್ರಿಪೇರ್ ಆಗಿಲ್ಲ. ಎಮೋಷನ್ಸ್ನ ಇನ್ನೊಬ್ರಿಗೆ ಕೊಡಬೇಕು ಅಂದ್ರೆ ಫಸ್ಟ್ ನಾವು ಪ್ರಿಪೇರ್ಡ್ ಆಗಿರ್ಬೇಕು, ರೈಟ್? ನಮೀಗ ಎಮೋಷನಲಿ ಸೆಕ್ಯೂರ್ಡ್ ಫೀಲ್ ಆದಾಗ, ಇವಾಗ ನಮ್ಮ ಒಂದು ಕೊಡ್ಪಾನದಲ್ಲಿ ನೀರು ಇರ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಕೊಡೋದಕ್ಕಾಗುತ್ತೆ. ನಮ್ಮ ಕೊಡ್ಪಾನದಲ್ಲೇ ನೀರು ತುಂಬಾ ಏನೋ ತೂತಾಗಿ ಬೀಳ್ತಾ ಇದೆ ಅಂದಾಗ ನಾವು ಅದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು, ಬಿಟ್ರೆ ಇರೋದನ್ನ ಇನ್ನೊಬ್ರಿಗೆ ಕೊಡೋದಕ್ ಆಗಲ್ಲ, ರೈಟ್? ಅವ್ರು ಇವಾಗ ಆ ಒಂದು ಫೇಸ್ ಅಲ್ಲಿ ಇದ್ದಾರೆ, ಏನೋ ಟ್ರೈಂಗ್ ಟು ಓವರ್ಕಮ್ ಪಾಸ್ಟ್ ಪೇನ್ ಆಗಿರ್ಬೋದು, ಪಾಸ್ಟ್ ಅಲ್ಲಾದ ಪ್ರಾಬ್ಲಮ್ಸ್ ಆಗಿರ್ಬೋದು ಲೈಫಲ್ಲಿ, ಅದರಿಂದ ಹೊರಗೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದರಿಂದ ಫಸ್ಟ್ ಓವರ್ಕಮ್ ಆಗೋಣ ಆ ಥರ ಇಷ್ಟಪಡ್ತಿದ್ದಾರೆ. ಬಿಟ್ರೆ ಲೈಕ್ ಇವಾಗ್ಲೇನೆ ಒಂದು ಹೊಸ ಕನೆಕ್ಷನ್ಗೆ ಹೋಗೋಣ, ಇವಾಗ್ಲೇನೆ ಒಂದು ಹೊಸ ಪರ್ಸನ್ಗೆ ನಾನು ಎಸ್ ಅನ್ನೋಣ, ಅಷ್ಟೊಂದು ಅವರಿಗೆ ಕಾನ್ಫಿಡೆನ್ಸ್ ಅವ್ರ ಮೇಲೆ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದು ಅವ್ರ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಬಿಕಾಸ್ ಅವ್ರಿಗೊಂದು ಸ್ಪೇಸ್ ಬೇಕು ಇವಾಗ. ಬಿಕಾಸ್ ಮೇನ್ ಆಗಿ ಇವಾಗ ಬರ್ತ್ ಚಾರ್ಟ್ ಅಲ್ಲಿ ದಿಗ್ಬಲ ಪ್ಲಾನೆಟ್ಸ್ ಇರುತ್ತಲ್ವಾ, ಈ ತರ ಹರ್ಮಿಟ್ ಒಂದು ಸ್ಟ್ರಾಂಗ್ ಆಗಿ ನಿಂತಿದೆ. ಬಿಕಾಸ್ ಎಲ್ಲದಕ್ಕೂ ಮುಂಚೆ ಅವ್ರಿಗೆ ಇವಾಗ ಸ್ಪೇಸ್ ಬೇಕು. ಎಲ್ಲದಕ್ಕೂ ಮುಂಚೆ ಇವಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಮೇ ಬಿ ಅವ್ರನ್ನ ಅಲೋನ್ ಆಗಿ ಬಿಟ್ಬಿಡ್ಬೇಕು ಇವಾಗ. ಜಾಸ್ತಿ ಅವ್ರನ್ನ ಸ್ಟ್ರೆಸ್ ಮಾಡೋದಕ್ಕೂ ಆಗಲ್ಲ, ಜಾಸ್ತಿ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ಎಟ್ ದ ಸೇಮ್ ಟೈಮ್ ಇವಾಗ ಅವ್ರನ್ನ ಅವ್ರ ಪಾಡಿಗೆ ಬಿಡ್ಬೇಕಾದ ಒಂದು ಸಿಚುವೇಶನ್ ಬಂದಿದೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಇವಾಗ ಫಸ್ಟ್ ಅವ್ರ ಮೇಲೆ ಫೋಕಸ್ ಮಾಡ್ಕೋಬೇಕು, ಅವರ ಫ್ಯೂಚರ್ನ ನೋಡ್ಕೋಬೇಕು.
ಬಿಕಾಸ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಅವ್ರ ಪ್ರಕಾರ ಅವ್ರ ಲೈಫಲ್ಲಿ ತುಂಬ ಮೆಸ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಅವ್ರ ಪ್ರಕಾರ. ಅವ್ರ ಲೈಫಲ್ಲಿ ಏನೇನೋ ಡ್ಯಾಮೇಜಸ್ ಆಗೋಗ್ಬಿಟ್ಟಿದೆ. ಅವ್ರ ಕರಿಯರ್ ಆಗಿರ್ಬೋದು, ಎಮೋಷ್ನಲ್ ಸಿಚುವೇಶನ್ ಆಗಿರ್ಬೋದು, ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು. ಬಟ್ ಅವರಿಗೆ ಆ ಒಂದು ಮೆಸ್ ಆಗಿರ್ಬೋದು, ಆ ಒಂದು ಡ್ಯಾಮೇಜ್ ಆಗಿರ್ಬೋದು, ಆ ಡ್ಯಾಮೇಜ್ನೆಲ್ಲ ನಿಮಗೆ ತೋರ್ಸೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಒನ್ ಥಿಂಗ್ ಈಸ್ ಅವ್ರು ಆನೆಸ್ಟ್ ಆಗಿ ಹೇಳ್ಕೋಬೋದು, ಬಟ್ ಅದನ್ನ ನೀವು ಒಪ್ಕೊಂತೀರಾ ಅದು ಅವರಿಗೆ ಡೌಟ್ಫುಲ್ ಆಗಿದೆ. ಆ್ಯಂಡ್ ನೀವೆಲ್ಲಿ ಬಿಟ್ಟೋಗ್ಬಿಡ್ತೀರಾ ಅಂತ ಕೂಡ ಭಯ ಇದೆ ಅವರಿಗೆ. ನೀವು ಅರ್ಥ ಮಾಡ್ಕೊಂಡೇ ಬಿಟ್ಟೋಗ್ಬಿಡ್ಬೋದೇನೋ ಅನ್ನೋ ಒಂದು ಭಯ ಕೂಡ ಇದೆ. ಅವ್ರ ಪ್ರಕಾರ ಅವ್ರು ಇವಾಗ ಒಂದು ಫೇಲ್ಯೂರ್ ಫೇಸಲ್ಲಿ ಇದ್ದಾರೆ ಲೈಫಲ್ಲಿ. ಬಟ್ ಅದನ್ನ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಳ್ಳೋದಕ್ಕೆ, ಓಪನ್ ಅಪ್ ಆಗೋದಕ್ಕೆ ಅಷ್ಟೊಂದು ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಲೆಟ್ಸ್ ಸಿ. ದೇರ್ ಈಸ್ ನೈಟ್ ಆಫ್ ಸ್ವಾರ್ಡ್ಸ್. ಸೊ ದೇರ್ ಈಸ್ someone your ಲೈಫಲ್ಲಿ, ರೈಟ್. ದೇರ್ ಇಸ್ ಸಮ್ವನ್ ಪಾಸಿಬಿಲಿಟಿ ಇದೆ. ಒಂದು ಇವರ ಒಂದು ಝೋಡಿಯಾಕ್ ಸೈನ್ ಮಿಥುನ ರಾಶಿ, ಕುಂಭರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಯಾರೋ ಒಬ್ಬರಿಂದ ಕಿರಿಕಿರಿ ಆಗ್ತಾ ಇರೋದು ಇವರಿಗೆ ಪಾಸಿಬಿಲಿಟಿ ಇದೆ. ಯಾರೋ ಒಬ್ರು ಇವ್ರ ಲೈಫ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗ್ತಾನೂ ಇಲ್ಲ, ಕಂಪ್ಲೀಟ್ ಆಗಿ ಇವರಿಗೆ ಪ್ರಾಪರ್ ಆಗಿ ಚೆನ್ನಾಗಿರೋದಕ್ಕೂ ಬಿಡ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ಯಾರೋ ಒಬ್ರು ಇವರಿಗೆ ಅವಾಗ ಏನೋ ಅವರ ಒಂದು ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವಾಗ ಆನ್ ಆ್ಯಂಡ್ ಆಫ್ ಅವ್ರ ಲೈಫಲ್ಲಿ ಇದ್ದಾರೆ. ಮೇ ಬಿ ದಟ್ ಈಸ್ ದ ರೀಸನ್ ಇವ್ರು ನಿಮಗೆ ಕಂಪ್ಲೀಟ್ಲಿ ಓಪನ್ ಅಪ್ ಆಗ್ತಾ ಇಲ್ಲ. ಯಾರೋ ಒಬ್ರು ಅವ್ರ ಲೈಫಲ್ಲಿ ಅವ್ರಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಏನೋ ಕಂಪ್ಲೀಟ್ ಆಗಿ ಹೋಗ್ತಾನೂ ಇಲ್ಲ, ಕಂಪ್ಲೀಟ್ ಆಗಿ ಪೊಟೆನ್ಷಿಯಲ್ ಕಮಿಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ಯಾರೋ ಒಬ್ರು ಇದ್ದಾರೆ ಅವ್ರ ಲೈಫಲ್ಲಿ, ಥರ್ಡ್ ಪರ್ಸನ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ ಕಾರಣದಿಂದ ನಿಮಗೆ ಇವರು ಏನೋ ಓಪನ್ ಅಪ್ ಆಗ್ತಾ ಇಲ್ಲ. ನಿಮಗೆ ಯಾವುದೇ ರೀತಿಯಾದ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ಯಾವುದೇ ರೀತಿಯಾಗಿ ನಿಮಗೆ ಏನೋ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ದೇರ್ ಈಸ್ ಸಮ್ವನ್ ಅವ್ರ ಲೈಫಲ್ಲಿ. ಐ ಡೋಂಟ್ ಥಿಂಕ್ ಈ ಥರ್ಡ್ ಪರ್ಸನ್ ಜೊತೆ ಇವರು ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಮ್ಯಾರೇಜ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಐ ಡೋಂಟ್ ಥಿಂಕ್. ಬಟ್ ಯಾರೋ ಇದ್ದಾರೆ ಅವ್ರ ಲೈಫಲ್ಲಿ, ಆನ್ ಆ್ಯಂಡ್ ಆಫ್ ಥರ ಬರೋದು ಹೋಗೋದು ಥರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ದಟ್ ಈಸ್ ಫಾರ್ ಶೋರ್. ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಮೇ ಬಿ ದಿಸ್ ಇಸ್ ದ ರೀಸನ್ ಅವರಿಗೆ ಅವ್ರ ಲೈಫಲ್ಲಿ ಇರೋ ಒಂದು ಡ್ಯಾಮೇಜ್ ಆಗಿರ್ಬೋದು, ಅವ್ರ ಲೈಫಲ್ಲಿ ಒಂದು ಚೂಸ್ ಮಾಡ್ಕೊಂಡಿರೋ ರೀತಿ ಆಗಿರ್ಬೋದು, ಅದನ್ನ ತೋರಿಸ್ಕೊತಾ ಇಲ್ಲ. ಬಿಕಾಸ್ ಅವ್ರಿಗೆ ಒಂದೊಂದ್ಸತಿ ಭಯ ಆಗ್ತಾ ಇದೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ, ಭಯ ಆಗ್ತಾ ಇದೆ ನೀವು ಅವ್ರನ್ನ ಜಡ್ಜ್ ಮಾಡಿಬಿಡ್ಬೋದು ಅಂತ, ಭಯ ಆಗ್ತಾ ಇದೆ ಅವರಿಗೆ. ಬಟ್ ಅದನ್ನ ಹೇಳ್ಕೊತಾ ಇಲ್ಲ. ಇದು ಹೆಂಗಾಗ್ತಾ ಇದೆ ಅಂದರೆ, ಒಂಥರ ಹಾರ್ಟ್ ಕಂಪ್ಲೀಟ್ಲಿ ವಲ್ನರೇಬಲ್ ಸ್ಟೇಜಲ್ಲಿದೆ, ಡ್ಯಾಮೇಜ್ಡ್ ಸ್ಟೇಜಲ್ಲಿದೆ. ಬಟ್ ಅದನ್ನ ಹೇಳ್ಕೊತಾ ಇಲ್ಲ. ಎಲ್ಲ ಕಷ್ಟ ನನಗೇ ಇರಲಿ, ನನ್ನ ಒಂದು ಹೊರೆನ ಇನ್ನೊಬ್ರ ಮೇಲೆ ಹಾಕಬಾರ್ದು, ನನ್ನ ಒಂದು ರಾಂಗ್ ಚಾಯ್ಸಸ್ ಕಾರಣದಿಂದ ಇನ್ನೊಬ್ರಿಗೆ ನಾನು ತೊಂದರೆ ಕೊಡಬಾರ್ದು, ಇನ್ನೊಬ್ರು ಫ್ಯೂಚರಲ್ಲಿ ನಾನು ಆಟ ಆಡಬಾರ್ದು. ಈ ಥರ ಎಲ್ಲ ಥಾಟ್ಸ್ ಅವರ ಮೈಂಡಲ್ಲಿ ಡೆಫಿನೆಟ್ಲಿ ಇದೆ. ದಟ್ ಈಸ್ ವೆರಿ ಮೆಚ್ಯೂರ್ಡ್ ಥಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥರ್ಡ್ ಮೆಸೇಜ್ ಆಗಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ದೇರ್ ಇಸ್ ಅ ಕಾರ್ಮಿಕ್ ಬಾಂಡಿಂಗ್. ವೀಲ್ ಆಫ್ ಫಾರ್ಚೂನ್ ಬಂದಾಗೆಲ್ಲ ದಿಸ್ ಇಸ್ ನಾಟ್ ಯು. ಇವಾಗ ನೀವು ಕ್ವೆಶನ್ ಮಾಡ್ತಿರ್ಬೋದು, ನಾನು ಈ ಥರ ಒಂದು ಪರ್ಸನ್ಗೆ ನಾನು ಯಾಕೆ ಅಟ್ರಾಕ್ಟ್ ಆದೆ, ಈ ಥರ ಒಂದು ಪರ್ಸನ್ ನನ್ನ ಲೈಫಲ್ಲಿ ಯಾಕೆ ಬಂದರು, ಈ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲೇ ಯಾಕೆ ಹಿಂಗೆ ಆಗಬೇಕು, ಈ ಥರ ಎಲ್ಲ ಥಾಟ್ ನಿಮ್ಮ ಮನಸ್ಸಲ್ಲಿ ಆಗ್ತಿರ್ಬೋದು. ಬಿಕಾಸ್ ಡೆಫಿನೆಟ್ಲಿ ಈ ಪರ್ಸನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಕನೆಕ್ಷನ್ ಬಗ್ಗೆ. ನಿಮ್ಮ ಬಗ್ಗೆ ಕೂಡ ಅವ್ರಿಗೆ ಯಾವುದೇ ಒಂದು ಡಿಸಿಷನ್ ತೊಗೊಬೋದು. ಏನೋ ನಿಮ್ಮ ಜರ್ನಿ ಜಾಯ್ನ್ ಆಗೋ ಡಿಸಿಷನ್ನು ತೊಗೋಬೋದು, ನಿಮ್ಮ ಜರ್ನಿನ ಬಿಟ್ಟು ಹೋಗೋ ಡಿಸಿಷನ್ ಕೂಡ ಅವ್ರು ತೊಗೋಬೋದು. ಅವರಿಗೆ ಯಾವುದೇ ರೀತಿಯಾದ ಒಂದು ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇಲ್ಲ. ಬಟ್ ನಿಮಗೆ ಇವಾಗ ಕ್ವೆಶನ್ ಆಗ್ತಾ ಇರ್ಬೋದು, ಈ ಥರ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಯಾಕೆ ಬಂದರು, ಈ ಕನೆಕ್ಷನ್ ನನ್ನ ಲೈಫಲ್ಲಿ ಯಾವುದೇ ರೀತಿಯಾಗಿ ಮೀನಿಂಗ್ಫುಲ್ ಆಗಿರಲ್ಲ ಅಂತ ಆಗೋದಾಗಿದ್ದರೆ ಯಾಕೆ ಬಂದರು ಅವರು, ವಾಟ್ ಈಸ್ ದ ರೀಸನ್? ಈ ಥರ ಎಲ್ಲ ಕ್ವೆಶನ್ ಡೆಫಿನೆಟ್ಲಿ ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ಬೋದು. ಬಿಕಾಸ್ ಆಫ್ ದ ಡೆಸ್ಟಿನಿ. ನೀವು ಎಷ್ಟೇ ಇವರಿಂದ ದೂರ ಓಡೋಗಿದ್ರು, ನೀವು ಎಷ್ಟೇ ಇವ್ರನ್ನ ಚೂಸ್ ಮಾಡೋದೆಲ್ಲ ನನ್ನ ದಾರಿ ನನಗೆ, ಅವ್ರ ದಾರಿ ಅವರಿಗೆ ಅಂತ ಹೋಗಿದ್ರು ನೀವು ಇವ್ರನ್ನ ಮೀಟ್ ಆಗೇ ಆಗ್ತಾ ಇದ್ರಿ. ರೀಸನ್ ಈಸ್ ವೀಲ್ ಆಫ್ ಫಾರ್ಚ್ಯೂನ್. ಬಿಕಾಸ್ ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಇಟ್ಸ್ ಅ ಡೆಸ್ಟಿನಿ ಕಾರ್ಡ್. ಈ ಕಾರ್ಡ್ನ ಒಂಥರ ಝೂಮಲ್ಲಿ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕ್ರಿಯೇಚರ್ಸ್ ಇದೆ, ಒಳ್ಳೇದು ಇದೆ, ಇಲ್ಲಿ ಸ್ನೇಕ್ಸ್ ಇದೆ,
ಅಂದರೆ ನೆಗೆಟಿವ್ ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ಸಮ್ ಯೂನಿಕಾರ್ನ್ ಆಗಿರ್ಬೋದು, ವಿಯರ್ಡ್ ಫೇಸಸ್ ಇದೆ, ಇಲ್ಲಿ ಹ್ಯೂಮನ್ ಇದ್ದಾನೆ, ರೈಟ್? ಹ್ಯೂಮನ್ ಒಂಥರ ಸ್ಯಾಡಲ್ಲಿ ಇದ್ದಾನೆ, ಅಷ್ಟು ಖುಷಿಲಿಲ್ಲ ಮನುಷ್ಯ, ಸ್ವಲ್ಪ ಬೇಜಾರಲ್ಲಿದ್ದಾರೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನೀವು ಈ ಒಂದು ಕಾರ್ಮಿಕ್ ಎನರ್ಜಿನ ಫೇಸ್ ಮಾಡಲೇಬೇಕು. ನೀವೆಷ್ಟೇ ಓಡೋದ್ರೂ, ಎಷ್ಟೇ ಇದರಿಂದ ದೂರ ಹೋದ್ರೂ, ಈ ಒಂದು ಕಾರ್ಮಿಕ್ ಬಾಂಡಿಂಗ್ ಇದೆಯಲ್ಲ, ಈ ಒಂದು ಕಾರ್ಮಿಕ್ ಎನರ್ಜಿ ಇದೆಯಲ್ಲ, ಇದು ನಿಮ್ಮನ್ನ ಬಿಟ್ಟು ಹೋಗಲ್ಲ. ದಟ್ ಈಸ್ 100% ಶೋರ್. ನೀವು ಇದನ್ನ ಫೇಸ್ ಮಾಡಲೇಬೇಕು, ಇದನ್ನ ಫೇಸ್ ಮಾಡೋದು ಕಲೀಲೇಬೇಕು. ಒನ್ ಥಿಂಗ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗ್ರೂಪ್ 2 ಅವ್ರಿಗೆ, ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ ಈ ಪರ್ಸನ್ ಬಗ್ಗೆ, ಬಟ್ ಡೆಫಿನೆಟ್ಲಿ ಈ ಕನೆಕ್ಷನಿಂದ ಯಾವ ಪಾಠನು ನೀವು ಕಲೀಲಿಲ್ಲ ಬೇಗ ಅಂದರೆ, ಮೇ ಬಿ ಈ ಪರ್ಸನ್ ಮತ್ತೆ ಮತ್ತೆ ಬರ್ತಾ ಇರ್ತಾರೆ ನಿಮಗೆ ಒಂದು ಲೆಸನ್ ಕಲಿಸೋದಕ್ಕೆ. ಓಕೆ, ಮತ್ತೆ ಮತ್ತೆ ಬರ್ತಾ ಇರ್ತಾರೆ ನಿಮಗೆ ಯಾವುದೋ ಒಂದು ಪಾಠ ಕಲಿಸೋದಕ್ಕೆ. ನೀವು ಕಲಿಯೋವರೆಗೂ ಅವ್ರು ಹೋಗಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಡೆಫಿನೆಟ್ಲಿ ಇಟ್ಸ್ ಎನ್ ಇಂಡಿಕೇಶನ್. ಇಷ್ಟು ದಿನ ನಿಮ್ಮಿಬ್ರ ಮಧ್ಯೆ ಏನೂ ಆಗಿಲ್ಲ ಅಂದರೆ, ಇಷ್ಟು ದಿನ ನಿಮ್ಮಿಬ್ರ ಮಧ್ಯೆ ಒಂದು ಸ್ಟಕ್ ಸಿಚುವೇಶನ್ ಆಗೋಗ್ಬಿಟ್ಟಿತ್ತು ಅಂದರೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ, ಡೆಫಿನೆಟ್ಲಿ ವೆರಿ ಸೂನ್ ನೀವು ಮಾತಾಡ್ಸೋದಕ್ಕೆ ಶುರು ಮಾಡ್ತೀರಾ. ಡೆಫಿನೆಟ್ಲಿ ಮತ್ತೆ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಬಿಕಾಸ್ ಯೂನಿವರ್ಸ್ ವರ್ಕ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ನೀವು ಮತ್ತೆ ಒಂದಾಗಲಿ, ಮತ್ತೆ ಕನೆಕ್ಟ್ ಆಗಲಿ, ಮತ್ತೆ ನೀವು ಮಾತಾಡ್ಸೋದಕ್ಕೆ ಶುರು ಮಾಡಲಿ ಅಂತ ಹೋಲ್ ಯೂನಿವರ್ಸ್ ವರ್ಕ್ ಮಾಡಿಬಿಟ್ಟು ನಿಮ್ಮಿಬ್ರನ್ನ ಮತ್ತೆ ಒಂದ್ಗೂಡ್ಸೋದನ್ನ ನೋಡ್ತಾ ಇದ್ದೀನಿ. ಫಾರ್ ಸಮಥಿಂಗ್ ಬಿಗ್ ಈಸ್ ಕಮ್ಮಿಂಗ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ದ ರೀಸನ್ ಬಂದ್ಬಿಟ್ಟು ಏನೋ ಸಮಥಿಂಗ್ ಬಿಗ್ ನಿಮಗೋಸ್ಕರ ಪ್ಲ್ಯಾನ್ಡ್ ಆಗಿದೆ, ನಿಮ್ಮಿಬ್ಬರಿಗೋಸ್ಕರ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾನೆ ದೇವರು. ಅಪ್ ಆ್ಯಂಡ್ ಡೌನ್ ಈ ಒಂದು ಕನೆಕ್ಷನ್ ಇಟ್ಸ್ ವೆರಿ ಕಾಮನ್. ಕಾಂಟ್ಯಾಕ್ಟಲ್ಲಿರೋದು, ನೋ ಕಾಂಟ್ಯಾಕ್ಟಲ್ಲಿರೋದು, ಮಾತಾಡಿಸ್ತಾನೆ ಇಲ್ದಿರೋದು, ಇಟ್ಸ್ ವೆರಿ ಕಾಮನ್. ಒಂದ್ಸತಿ ಮೂಮೆಂಟ್ ಚೆನ್ನಾಗಿರುತ್ತೆ, ಒಂದ್ಸತಿ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇರುತ್ತೆ ಈ ಕನೆಕ್ಷನಿಂದ, ಆ್ಯಂಡ್ ಇಟ್ಸ್ ವೆರಿ ಕಾಮನ್. ಸೊ ವೀಲ್ ಆಫ್ ಫಾರ್ಚೂನ್ ಬಂದಾಗ ನೀವೇನು ಪ್ರಾಪರಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈ ಕನೆಕ್ಷನಿಂದ ಅಂತಲೇ ಹೇಳ್ಬೋದು. ಬಿಕಾಸ್ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಇಟ್ಸ್ ವೆರಿ ಕಾಮನ್, ಬಿಕಾಸ್ ಇಟ್ಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್. ನೀವು ಈ ಲೆಸನ್ನ ಕಲಿಬೇಕು. ಈ ಪರ್ಸನ್ ಬರ್ತಾ ಇರೋದೇನೆ ನಿಮಗೇನೋ ಕಲ್ಸೋದಕ್ಕೋಸ್ಕರ. ಬಟ್ ರಿಮೆಂಬರ್, ಈ ಪ್ರೊಸೆಸ್ನ ಟ್ರಸ್ಟ್ ಮಾಡಬೇಕು ನೀವು. ಈ ಪ್ರೊಸೆಸ್ಸಿಂದ ಓಡೋಗೋದು ಹೆಂಗಪ್ಪ, ಬಿಡಿಸ್ಕೊಂಡು ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡಿದ್ರೆ ಅದಾಗಲ್ಲ, ಅದಾಗದೇ ಇಲ್ಲ. ದೆರ್ ಈಸ್ ಅ ವೆರಿ ಬಿಗ್ ರೀಸನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿರೋದಕ್ಕೆ. ದೆರ್ ಈಸ್ ಅ ಹ್ಯೂಜ್ ರೀಸನ್. ಇಟ್ಸ್ ಅ ಡೆಸ್ಟಿನಿ. ನೀವು ಈ ಪರ್ಸನ್ನ ಮೀಟ್ ಆಗಿದ್ದು ಕಂಪ್ಲೇಂಟ್ ಮಾಡ್ಕೊಳ್ತಾ ಇದ್ರೆ ನಿಮಗೆ ನೀವೇ ಗ್ರೂಪ್ 2 ಏನು ಯೂಸ್ ಇಲ್ಲ. ಬಿಕಾಸ್ ಇಟ್ ವಾಸ್ ಡೆಸ್ಟಿನಿ, ಆಲ್ರೆಡಿ ನಿಮಗೋಸ್ಕರ ಪ್ಲ್ಯಾನ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ದೆರ್ ಈಸ್ 7 ಆಫ್ ಸ್ವಾರ್ಡ್ಸ್. ಸೊ ಡೆಫಿನೆಟ್ಲಿ ಐ ಗೆಸ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದು ಮುಂಚೆನೇ ಹೇಳ್ದಂಗೆ ನಿಮಗೆ ಮಾತ್ರ ಲೆಸನ್ ಕಲ್ಸೋದಕ್ಕಲ್ಲ, ಅವರು ಕೂಡ ಒಂದು ಲೆಸನ್ ಕಲ್ತ್ಕೊಳ್ಳೋದಕ್ಕೆ. ಆ್ಯಂಡ್ ಇವ್ರು ಹೆಂಗೆ ಅಂತಂದರೆ, ಒಂದ್ಸತಿ ನಿಮಗೆ ಬಂದು ಚೆನ್ನಾಗಿ ಏನೋ ನನಗೆ ನಿನ್ನ ಕಂಡ್ರೆ ಇಷ್ಟ ಅಂತಾರೆ, ನೆಕ್ಸ್ಟ್ ಮೂಮೆಂಟೇ ಇಷ್ಟ ಇಲ್ಲ ಅಂತಾರೆ. ಒಂದು ಮೂಮೆಂಟು ನನಗೆ ಈ ರಿಲೇಷನ್ಶಿಪ್ ತುಂಬ ಮ್ಯಾಟರ್ ಆಗುತ್ತೆ, ನೀನು ನನ್ನ ಫ್ಯೂಚರಲ್ಲಿ ಇರಬೇಕು ಅಂತಾರೆ. ಬಟ್ ವೆರಿ ನೆಕ್ಸ್ಟ್ ಮೂಮೆಂಟು ಇಲ್ಲ, ನನ್ನ ಲೈಫಲ್ಲಿ ಬೇರೆ ಒಂದು ಪರ್ಸನ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೊಂದು ಪರ್ಸನ್ ನನಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ, ನನಗೆ ಅದಕ್ಕೆ ಯಾವುದೇ ರೀತಿಯಾದ ಕನ್ಕ್ಲೂಷನಿಗೆ ಬರೋದಕ್ಕಾಗ್ತಾ ಇಲ್ಲ, ಯಾವುದೇ ರೀತಿ ಡಿಸಿಷನ್ ತೊಗೊಳೋದಕ್ಕಾಗ್ತಾ ಇಲ್ಲ ಅಂತಾರೆ. ಒಂದ್ಸತಿ ತುಂಬ ಖುಷಿ ಆಗುತ್ತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ, ಒಂದ್ಸತಿ ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇಂಡಿಕೇಶನ್ ಅಂದರೆ ವೀಲ್ ಆಫ್ ಫಾರ್ಚೂನ್ ವಿತ್ 7 ಆಫ್ ಸ್ವಾರ್ಡ್ಸ್. ಇಫ್ ಪಾಸಿಬಲ್ ಈ ಪರ್ಸನ್ನ ನೀವು ಅವಾಯ್ಡ್ ಮಾಡಲೇಬೇಕು. ಬಿಕಾಸ್ ಎವ್ರಿ ಟೈಮ್ ನಿಮಗೆ ಟ್ರಾಮಾ ಕೊಡ್ಬೋದು. ಅಂದರೆ ಅವಾಯ್ಡ್ ಏನೋ ಅರ್ಥ ಮಾಡ್ಕೊಂಡ್ರೆ ಸಾಕು, ಅವಾಯ್ಡ್ ಮಾಡೋದು ಬೇಡ. ಇವರಿಂದ ನಿಮಗೆ ಯಾವುದೇ ರೀತಿಯಾದ ಒಳ್ಳೇದು ಆಗಲ್ಲ, ಯಾವುದೇ ರೀತಿಯಾಗಿ ಒಂದು ಒಳ್ಳೆ ರೀತಿಯಲ್ಲಿ ಲೈಫ್ ಟರ್ನ್ ಔಟ್ ಆಗಲ್ಲ ಅನ್ನೋದನ್ನ ಕನ್ಕ್ಲೂಷನಿಗೆ ಬಂದರೆ ಸಾಕು. ನೀವು ಆಟೋಮೆಟಿಕ್ ಆಗಿ ಯೂನಿವರ್ಸೇ ಹೆಲ್ಪ್ ಮಾಡುತ್ತೆ ನಿಮಗೆ ಈ ಒಂದು ಕಾರ್ಮಿಕ್ ಬಾಂಡಿಂದ ಹೊರಗೆ ಬರೋದಕ್ಕೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂದರೆ ಮತ್ತೆ ಮತ್ತೆ ಬಂದು ನಿಮಗೆ ಆ ಯೂನಿವರ್ಸ್ ಅನ್ನೋದು ಟೀಚ್ ಮಾಡಿಸ್ತಾ ಇರುತ್ತೆ ಅಂತ ಹೇಳ್ಬೋದು. ದ ಥಿಂಗ್ ಈಸ್, ನೀವೊಂದು ರಾಂಗ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ದ ಥಿಂಗ್ ಈಸ್, ನೀವೊಂದು ರಾಂಗ್ ಪರ್ಸನ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಗ್ರೂಪ್ 2. ಬಿಕಾಸ್ ಅವ್ರು ಇಲ್ಲಿಗೆ ಬಂದಿರೋದು, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ನಿಮಗೇನೋ ಒಳ್ಳೇದಾಗಲಿ ಅಂತ ಅಲ್ಲ, ಬಟ್ ನಿಮ್ಮಿಂದ ಏನಾದರೂ ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಿಟ್ಟರೆ
ಬಿಕಾಸ್ ಆಲ್ರೆಡಿ ನಿಮಗೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಆಲ್ರೆಡಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ಆಲ್ರೆಡಿ ಅವರೊಂದು ಟ್ರಾಮಾದಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ನಿಮ್ಮ ಜೊತೆ ಒಂದು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲಿ ಯಾವುದೋ ಒಂದು ಥರ್ಡ್ ಪರ್ಸನ್ ಇದ್ದಾರೆ ಆ್ಯಂಡ್ ಇಟ್ಸ್ ಡಬಲ್ ಕನ್ಫರ್ಮೇಷನ್. ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ, ಅವಾಗ ಸುಳ್ಳು ಹೇಳ್ತಾರೆ ಇವರು. ಆ್ಯಂಡ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇಲ್ಲ, ಫ್ಯೂಚರ್ ಪ್ಲ್ಯಾನ್ಸ್ ಇಲ್ಲ ಅವರಿಗೆ ನಿಮ್ಮ ಜೊತೆ. ಬಟ್ ನಿಮ್ಮ ಜೊತೆ ಇದ್ದಾರೆ ಫಾರ್ ಅವರ ಒಂದು ಅಡ್ವಾಂಟೇಜಿಗೋಸ್ಕರ ನಿಮ್ಮ ಜೊತೆ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಗ್ರೂಪ್ ಟು ಅ ವೆರಿ ಟ್ರಾಮ್ಯಾಟಿಕ್ ಕನೆಕ್ಷನ್ ಅಂತಲೇ ಹೇಳ್ಬೋದು ಈ ಪರ್ಸನ್ದು ನಿಮ್ಮದು. ಬಟ್ ಎಸ್, ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಗ್ರೂಪ್ 2 ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಂದರೆ, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye bye.